ಹಾಯ್, hello everyone. ವೆಲ್ಕಮ್ ಟು ದಿ ಕರ್ನಾಟಕ SSC ಲರ್ನಿಂಗ್ ಹಬ್ ಚಾನಲ್. ಇವತ್ತು ನಾವು ನಿಮಗೆ ರೀಸನಿಂಗ್ ಕ್ವೆಶ್ಚನ್ ಪೇಪರ್ 3ನೇ ಸೆಟ್ಟನ್ನು ಬಿಡಿಸ್ತಾ ಇದ್ದೀನಿ. SSC GD ರೀಸನಿಂಗ್ ಕ್ವೆಶ್ಚನ್ ಪೇಪರ್. ಇದು ಭಾಳ ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ರೀಸನಿಂಗ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲರೂ ಇದನ್ನು ರೀಸನಿಂಗನ್ನು ಫಾಲೋ ಮಾಡಿರಿ ಅಂತ ಹೇಳ್ತಾ, ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು ಇರೋದ್ರಿಂದ, ಯಾಕಂತಂದ್ರೆ ನೀವು ಚಾಪ್ಟರ್ ವೈಸ್ ಮಾಡೋಕ್ಕೋದ್ರೆ ಭಾಳ ಟೈಮ್ ತೊಗೋತದೆ. ಅದಕ್ಕಾಗಿ ನಾವು ರೀಸನಿಂಗನ್ನು ನಾವು ಕ್ವೆಶ್ಚನ್ ಪೇಪರ್ ವೈಸನ್ನು ಮಾಡ್ಬೇಕು. ಯಾಕಂದ್ರೆ ಭಾಳ ಜಲ್ದಿಯಾಗಿ ಕವರ್ ಮಾಡ್ತೀರಿ ನೀವು. ಅದರ ಸಲುವಾಗಿ ನೀವು ಕ್ವೆಶ್ಚನ್ ಪೇಪರನ್ನು ಫಾಲೋ ಮಾಡಿರಿ. ಅರೌಂಡ್ 15-20 ಕ್ವೆಶ್ಚನ್ ಪೇಪರ್ ಬಿಡಿಸಿದ್ರು ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತಂದು. ಅರೌಂಡ್ 20 ಕ್ವೆಶ್ಚನ್ ಒಳಗೆ ನೀವು ಆರಾಮ್ 15-20 ಕ್ವೆಶ್ಚನ್ ಬಿಡಿಸ್ತೀರಿ. 15 ಮೇಲೆ ಬಿಡಿಸ್ತೀರಿ, ಮತ್ತು 15ಕ್ಕಿಂತ ಕಡಿಮೆ ಬಿಡಿಸೋದಿಲ್ಲ. ಅದಕ್ಕಾಗಿ ನೀವು ಕಂಟಿನ್ಯೂಸ್ ಆಗಿ ನಾನು ಹೇಳೋ ಟೆಕ್ನಿಕ್ಗಳನ್ನು ಫಾಲೋ ಮಾಡಿರಿ. ನಾವು ಯಾವ ರೀತಿ ಒಳಗೆ ಬಿಡಿಸ್ಬೇಕಂತ ನಾನು ಎಲ್ಲ ಟೆಕ್ನಿಕ್ಗಳನ್ನ ಹೇಳ್ಕೊಡತ್ತೀನಿ. ಈಗ ಕ್ವೆಶ್ಚನ್ ಪೇಪರ್ ಬಿಡಿಸೋದ್ರೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ, ಕ್ವೆಶ್ಚನ್ ಪೇಪರ್ ಹೆಂಗೆ ಟ್ಯಾಕಲ್ ಮಾಡ್ಬೇಕಂತಂದು. ಈಗ ಫಸ್ಟ್ಗೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ನೋಡ್ಕೊಂಡು ಇಲ್ಲಿ ನೋಡಿರಿ. ಫಸ್ಟ್ ನಾವು ಏನೇನು ಬೇಕು ನಮ್ಗೆ, ಮೊದಲು ಸ್ಕ್ವೇರ್ ನಂಬರ್ಗಳು ಬೇಕು, ಕ್ಯೂಬ್ ನಂಬರ್ಗಳು ಬೇಕು, ಆನಂತರ ಇವು ಬೇಕು. ಏನಂತಂದ್ರೆ ABCD ನಂಬರ್ಗಳು ಮೊದಲು ಗೊತ್ತಿರ್ಬೇಕು ನಮಗೆ. ABCD ಅದನ್ನ ಮೊದಲು ಬರಿತೀನಿ, ಆಲ್ಫಾಬೆಟಿಕ್ ನಂಬರ್ಸ. ಆಲ್ಫಾಬೆಟಿಕ್ ನಂಬರ್ಗಳು ಹೆಂಗೆ ಬರಿತೀವಿ, A1, B2, C3, D4. ಒಂದೇ ನಿಮಿಷ, ನಾವು ಫಸ್ಟಿಗೆ ಬರ್ಕೊಳ್ಳೋಣ ಏನೇನು ಬೇಕು ನಮಗೆ. ಈ ಇದ್ರೊಳಗೆ ಮೊದಲಿಗೆ ಈ ಆಲ್ಫಾಬೆಟಿಕ್ ನಂಬರ್ಗಳು ಬೇಕಾಗ್ತವೆ. ಅವು ಕಂಪಲ್ಸರಿ ಬೇಕೇ ಬೇಕು ನಿಮ್ಗೆ. ಅದರದ್ದು ಅಪೋಸಿಟು ಗೊತ್ತಿರಬೇಕು, ಅದರದ್ದು ಆಲ್ಫಾಬೆಟಿಕ್ ನಂಬರ್ಗಳು ಗೊತ್ತಿರಬೇಕು. ಹಾಗೆ A1, B2, C3, D4, E5, F6, G7, H8, I9, J10, K11, L12, M13, N14, O15, P16, Q17, R18, S19, T20, U21, V22, W23, X24, Y25, Z26. ಇನ್ನೊಂದು ಇದ್ರೊಳಗೆ ನಾನು ಮೊದಲು ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇವೆಲ್ಲ ನಂಬರ್ಗಳು ನೀವು ಕಂಟಿನ್ಯೂಸ್ ಆಗಿ ಒಂದು 5 ಸಲ ಬರ್ತೆಗಿರೋದು. ಒಂದು 5 ಸಲ, ಒಂದು ಸಲ ಬರ್ದು 5 ಸಲ ತೆಗೆದ್ರಿ. ನಾ ಹೆಂಗೆ ಬರ್ದೇನೆ ಹಂಗೆ 5 ಸಲ ಬರ್ತೆಗಿರಿ. ಆಟೋಮೆಟಿಕ್ಕಾಗಿ ನಿಮ್ಮ ತಲೆಯಾಗಿ ಉಳಿದ್ಬಿಡ್ತಾವೆ. ಆನಂತರ ಇದನ್ನು ನೀವು ಕಂಟಿನ್ಯೂಸ್ ಆಗಿ ದಿನ ಒಂದೊಂದು ಸಲ ಬರ್ತೆಗಿಬೇಕು. ಅಂದಾಗ ನಿಮ್ಗೆ ಭಾಳ ಆ ಅಕ್ಷರ ನೋಡಿಬಿಟ್ಟಿಗೆ ಇದ್ರದ್ದು ನಂಬರ್ ಇದೈತೆ ಅಂತ ಗೊತ್ತಾಗೈತಿ. ಇದು ಭಾಳ ಹೆಲ್ಪ್ ಆಗ್ತೈತೆ ನಿಮ್ಗೆ ಎಕ್ಸಾಮ್ ಬಿಡಿಸುವಾಗ. ಯಾಕಂತಂದ್ರೆ ನಿಮ್ಗೆ ಭಾಳ ಟೈಮ್ ಶಾರ್ಟ್ ಇರ್ತೈತಿ. ಆ ಟೈಮ್ ಶಾರ್ಟ್ನಾಗ ನೀವು ಬಿಡಿಸ್ಬೇಕು. ಅದಕ್ಕಾಗಿ ಇನ್ನೊಂದು ಇದ್ರದ್ದು ಅಪೋಸಿಟ್ ಇದೈತಿ, B ದ ಅಪೋಸಿಟ್ Y ಐತಿ, C ದ ಅಪೋಸಿಟ್ X ಐತಿ, E ದ ಅಪೋಸಿಟ್ Z ಐತಿ, F ದ ಅಪೋಸಿಟ್ U ಐತಿ, G ದ ಅಪೋಸಿಟ್ T ಐತಿ. ಇವೆಲ್ಲ ನೀವು ನೆನ್ಪಿಟ್ಕೊಳ್ಳಬೇಕು. ನಾ ಇದನ್ನ ಹಂಗೆ ನಿಮಗೆ ಈಜಿ ಆಗಲಂತ ಹಿಂಗೆ ಬರ್ದೀನಿ. ಯಾವಾಗಲೂ ನೀವು ಹಿಂಗೆ ಬರಿಬೇಕು, AZ, BY, C3, X ಅಂತಂದು ಬರ್ಕೋಬೇಕು. ಈಗ ಒಂದೊಂದು ಬರ್ಬಾರ ರೂಢಿ ಮಾಡ್ಕೊಳ್ಳೋಣ. 10 ಸಲ ಬರ್ತೆಗಿರಿ. ಆಟೋಮೆಟಿಕ್ಕಾಗಿ ನಿಮಗೆ ನೆನಪು ಉಳಿತಾವೆ. ಆನಂತರ ಹಂಗೆ ಉಳಿಯೋದ್ರಿಂದ ನಿಮ್ಗೆ ಜಲ್ದಿ ಗೊತ್ತಾಗುತ್ತೆ. ಈಗ ನೋಡಿರಿ, ಇನ್ನೇನು ಮಾಡ್ಬೇಕು, ನಾವು ಪ್ರೈಮ್ ನಂಬರ್ಗಳನ್ನು ಬರೀನು. ಪ್ರೈಮ್ ನಂಬರ್ಸ್ ಏನೇನು ಬರ್ತಾವೆ, ಇಂಪಾರ್ಟೆಂಟ್ ಪ್ರೈಮ್ ನಂಬರ್ಸ್ ಅಷ್ಟೇ ನಾನು ಒಂದು 10-15 ಬರಿತೀನಿ. ಈಗ ಫಸ್ಟ್ ಪ್ರೈಮ್ ನಂಬರ್, ಸಣ್ಣ ಪ್ರೈಮ್ ನಂಬರ್, ಅತಿ ಸಣ್ಣ ಪ್ರೈಮ್ ನಂಬರ 2, ಆನಂತರ 3, ಆನಂತರ 5, ಆನಂತರ 7, ಆನಂತರ 11, 13, 17, 19, ಮತ್ತು ಅದು 23, ಆನಂತರ 23 ಗಂತಲೆ 25, 27, 28, 29, ಆನಂತರ 31, 31 ಗಂತಲೆ 37, 37, 39, 39 ಡಿವೈಡ್ ಆಗ್ತೈತಿ. 39 ಬರಲ್ಲ. 39 ಆಯ್ತು. ಆನಂತರ 41, 41 ಗಂತಲೆ 42, 43, 44, 45, 46, 47, 48, 49,
50 ಇದು ಎಲ್ಲ ಆಗುತ್ತೆ. ಇಷ್ಟಂತೂ ನಿಮಗೆ ಅಟ್ಲೀಸ್ಟ್ ಇಷ್ಟಂತೂ ನೆನಪಿಟ್ಕೊಳ್ಬೇಕು. ಇವೆಲ್ಲ ಪ್ರೈಮ್ ನಂಬರ್ಸ್. ಈ 50ರೊಳಗಿನೂ ಏನು ಪ್ರೈಮ್ ನಂಬರ್ಸ್ ಇವು ನೆನಪಿಟ್ಕೊಳ್ಬೇಕು ರೀಸನಿಂಗ್ನಾಗ. ಇಷ್ಟೇ ನೆನಪಿದ್ರೆ ನಿಮ್ಗೆ ಜಲ್ದಿ ಫೈಂಡ್ ಔಟ್ ಮಾಡಕ್ಕೆ ಬರ್ತೈತಿ. ಇವು ನಂಬರ್ ಸೀರೀಸ್ ಒಳಗೆ ಗೊತ್ತಾಗ್ತಾವೆ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ದಾಗ ಏನು ಬೇಕು ನಮ್ಗೆ, ಇಲ್ಲಿ ಸ್ಕ್ವೇರ್ ನಂಬರ್ಸ್ ನೋಡ್ಕೊಳ್ರಿ. ಸ್ಕ್ವೇರ್ ನಂಬರ್ಸು ಅಟ್ಲೀಸ್ಟ್ 20 ಗೊತ್ತಿರ್ಬೇಕು ನಿಮಗೆ. ಸ್ಕ್ವೇರ್ ನಂಬರ್ಸು ಅಟ್ಲೀಸ್ಟ್ ಇದು 30 ಅಂತೂ ಗೊತ್ತಿದ್ರೆ ಭಾಳ ಬೆಸ್ಟು. 1 ಸ್ಕ್ವೇರ 1, 2 ಸ್ಕ್ವೇರ 4, 3 ಸ್ಕ್ವೇರ 9, 4 ಸ್ಕ್ವೇರ 16, 5 ಸ್ಕ್ವೇರ 25, 6 ಸ್ಕ್ವೇರ 36, 7 ಸ್ಕ್ವೇರ 49, 8 ಸ್ಕ್ವೇರ 64, 9 ಸ್ಕ್ವೇರ 81, 10 ಸ್ಕ್ವೇರ 100, ಅನಂತರ 11 ಸ್ಕ್ವೇರ 121, 12 ಸ್ಕ್ವೇರ 144, 13 ಸ್ಕ್ವೇರ 169, 14 ಸ್ಕ್ವೇರ 196, 15 ಸ್ಕ್ವೇರ 225, 16 ಸ್ಕ್ವೇರ 256, 256, 17 ಸ್ಕ್ವೇರ 289, 18 ಸ್ಕ್ವೇರ 324, 19 ಸ್ಕ್ವೇರ 361, 20 ಸ್ಕ್ವೇರ 400. ಇಷ್ಟಂತೂ ಗೊತ್ತಿರಬೇಕು. ಇನ್ನೂ ನಾನು ಬರಿತೀನಿ. 21 ಸ್ಕ್ವೇರ 441, 22 ಸ್ಕ್ವೇರ 484, 23 ಸ್ಕ್ವೇರ 529, 24 ಸ್ಕ್ವೇರ 576, 25 ಸ್ಕ್ವೇರ 625, 26 ಸ್ಕ್ವೇರ ಇಲ್ಲಿದೆ. ಇಷ್ಟರೊಳಗೆ ಸ್ವಲ್ಪ ಚೇಂಜಸ್ ಇರ್ತೈತಿ. 26, 24, 676, 27 ಸ್ಕ್ವೇರ ಇದು 23 ಮತ್ತು 27, 6761, 729 ಬರ್ತೈತಿ. ಅನಂತರ 28 ಸ್ಕ್ವೇರ 784, ಈ 84 ಇಲ್ಲಿ 84 ಐತಿ. 29 ಸ್ಕ್ವೇರ ಭಾಳ ಈಸಿಯಾಗಿ ನೆನ್ಪಿಟ್ಕೋಬೋದು. ಇವತ್ತು ಇಲ್ಲಿ 41 ಐತಿ, 29ಗೂ 41 ಬರ್ತೈತಿ, ಬಟ್ 841 ಬರ್ತೈತಿ. ಈ 7 ಜಾಗದಾಗ 8 ತುಂಬಬೇಕು. ಅನಂತರ 30 ಸ್ಕ್ವೇರ 900. ಈಗ ಸ್ಕ್ವೇರ್ ನಂಬರ್ ಆಯ್ತು. ಈ ಕ್ಯೂಬ್ ನಂಬರ್ ನೋಡ್ಕೊಳ್ರಿ. ಕ್ಯೂಬ್ ನಂಬರ್ದಾಗ ಏನೇನು ಬರ್ತಾವೆ? 1 ಕ್ಯೂಬ 1, 2 ಕ್ಯೂಬ 8, 3 ಕ್ಯೂಬ 27, 4 ಕ್ಯೂಬ 64, 5 ಕ್ಯೂಬ 125, 6 ಕ್ಯೂಬ 216, 7 ಕ್ಯೂಬ 343, ನಂತರ 8 ಕ್ಯೂಬ 512, 9 ಕ್ಯೂಬ 729, 10 ಕ್ಯೂಬ 1000. ಇಷ್ಟಂತೂ ಮಿನಿಮಮ್ ನೆನಪಿಟ್ಕೊಳ್ಬೇಕು. ಇನ್ನೊಂದು ಇದನ್ನು 11ರದ್ದು ಕೇಳ್ತಾರೆ. ಭಾಳ ಯೂಸ್ ಆಗುತ್ತೆ ಇದು 11ರದ್ದು. 1331 ಇವು ಈ ಅಟ್ಲೀಸ್ಟ್ ಇಷ್ಟಂತೂ ನೆನಪಿಟ್ಕೊಳ್ಬೇಕು ನೀವು. ಈಗ ನಾವು ಕ್ವಶನ್ಸ್ಗಳನ್ನು ಬಿಡಿಸೋಣ. ಈಗ ನೆಕ್ಸ್ಟ್ ನೋಡೋಣ. ಇವಂತೂ ನೆನಪಿಟ್ಕೊಳ್ತೀರಿ ಅಂತ ಅನ್ಕೋತೀನಿ. ಈಗ ಕ್ವಶನ್ ನೋಡೋಣ. ಇಲ್ಲಿ ಏನು ಹೇಳಿದ್ದೇನೆ ಕ್ವಶನ್ನಲ್ಲಿ ಏನು ಹೇಳೇನು? 7 ಜನರು DEF GHI ಮತ್ತು J ಉತ್ತರಾಭಿಮುಖವಾಗಿ ನೇರ ಸಾಲಿನಲ್ಲಿ ಕುಳಿತಿದ್ದಾರೆ. ಕೇವಲ 3 ಜನರು D ಮತ್ತು H ನಡುವೆ ಕುಳಿತಿದ್ದಾರೆ. EU Jಯ 2ಕ್ಕೆ 4ನೇ ಸ್ಥಾನದಲ್ಲಿ ಕುಳಿತಿರುತ್ತಾನೆ. D ಮಾತ್ರ E ಮತ್ತು I ನಡುವೆ ಕುಳಿತಿರುವನು. Jಯು Fನ ಬಲಕ್ಕೆ 3ನೇ ಸ್ಥಾನದಲ್ಲಿ ಕುಳಿತಿರುತ್ತಾನೆ. ಸಾಲಿನ ಬಲತುದಿಯ 2ನೇ ಸ್ಥಾನದಲ್ಲಿರುವ ಕುಳಿತಿರುವವರು ಯಾರು ಅಂತ ಕೇಳ್ತಾನೆ. ಇಲ್ಲಿ ಒಂದು ಲೈನ್ ಹಾಕ್ಕೋಬೇಕು ನಾವು. ಎಷ್ಟು ಮಂದಿ ಇದ್ದಾರೆ? 7 ಮಂದಿ ಇದ್ದಾರೆ. ಓಕೆ, 1 2 3 4 5 6 7 ಮಂದಿ ಆದರೆ ಈಗ ನಾನು 7 ಮಂದಿದ್ದು ಬರ್ಕೋತೀನಿ. ಈಗ ಏನೇನು ಹೇಳೋಣ ಅಲ್ಲಿ? ಕೇವಲ 3 ಜನರು D ಮತ್ತು H ನಡು ಕುಂತಾರೆ. ನಾನು ಏನು ಮಾಡ್ಕೋತೀನಿ? D ಇಲ್ಲಿ ಬರ್ಕೋತೀನಿ, 3 ನಡು ಮಂದಿನ ಇಡ್ತೀನಿ. ಆನಂತರ Hನ ಬರಿತೀನಿ ಇಲ್ಲಿ, ಯಾಕಂದ್ರೆ 3 ನಡು ಕುಂತಾರೆ ಅಂತ ಹೇಳೋಣ. ಆನಂತರ EU Jಯ 2ಕ್ಕೆ 4ನೇ ಸ್ಥಾನದಲ್ಲಿ ಕುಳಿತಾನೆ. ನಾನು Jನ ಇಲ್ಲಿ ಬರ್ತೀನಿ, ಇವನು 2ಕ್ಕಂದ್ರೆ ಈ ಕಡೆ ಆಗುತ್ತೆ. ಇವರೆಲ್ಲ ಈ ಕಡೆ ಮುಖ ಮಾಡ್ಯಾರ ಅಂತ ನಾನು ತಿಳ್ಕೊತೀನಿ. ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತೈತಿ. ಆನಂತರ Jನ 2ಕ್ಕೆ ಅಂದರೆ ಇವನು ಈ ಕಡೆ ಬರ್ತೈತಿ, ಲೆಫ್ಟ್ ಅಂತ ಇಲ್ಲಿ ಹೇಳಿನಿಲ್ಲ.
ಆನಂತರ ಜೆನ ಎಡಕ್ಕೆ 4ನೇ ಸ್ಥಾನದಾಗ ಕೂತಾನೆ ಯಾರ ಇ ಯು ಜೆನ ಎಡಕ್ಕೆ 4ನೇ ಸ್ಥಾನದಾಗ ಅಂದ್ರೆ 1 2 3 ಇಲ್ಲಿ ಇ ಬಂದ ಇದು 4ನೇ ಸ್ಥಾನ ಆಗೈತಿ ಇದು 1 2 3 4 ಓಕೆ. ಆನಂತರ ಡಿ ಮತ್ತು ಇ ಐನ ನಡುವೆ ಕುಳಿತಿರ್ತಾರೆ. ಡಿ ಆ್ಯಂಡ್ ಇ ಐನ ನಡುವೆ ಕುಳಿತಿರ್ತಾರೆ. ಸಾರಿ ಇನ್ನೊಂದು ಸಲ ಬರೀತೀನಿ ನೋಡ್ರಿ ಇಲ್ಲಿ ಹಿಂಗೆ ಬರೆಯೋದು ಬೇಡ ಇನ್ನೊಂದು ರೀತಿ ಒಳಗೆ ಬರೀನು. ಓಕೆ ಏನು ಹೇಳ್ಯಾನವ ಡಿ ಮಾತ್ರ ಐ ನಡುವೆ ಕುಳಿತಿರುವನು. ಡಿ ಏನು ಮಾಡ್ತಾನು ಆಯ ಮತ್ತು ಈ ನಡುವೆ ಕುಳಿತಾನಂತೆ ಇ ಮತ್ತು ಐ ನಡುವೆ ಕುಣ್ತಾನಂತೆ. ಬಟ್ ಇದು ಹಿಂಗೂ ಬರ್ಬೋದು. ಇನ್ನೊಂದು ಏನಾಗ್ತೈತಿ ಆಯ ಡಿ ಇನೂ ಬರ್ಬೋದು. 2 ಚಾನ್ಸಸ್ ಬರ್ತಾವೆ ಇಲ್ಲಿ. ಆನಂತರ ಜೆ ಯು ಎಫ್ನ ಬಲಕ್ಕೆ 3ನೇ ಸ್ಥಾನದಲ್ಲಿ ಕುಳಿತಿರುತ್ತಾನೆ. ಜೆ ಯು ಎಫ್ನ ಬಲಕ್ಕೆ 3ನೇ ಸ್ಥಾನ. ಇಲ್ಲಿ ನೋಡ್ರಿ ಇಲ್ಲಿ ನಾ ಜೆ ಬರ್ದಾನಿಲ್ಲ ಜೆ ಬರ್ದಾನೆ ಹಂಗಾದ್ರೆ ನಾನು ಜೆ 3ನೇ ಸ್ಥಾನದಾಗ ಅದಾನೆ. ಇಲ್ಲಿ 1ನೇ ಸ್ಥಾನ ಇದು 2ನೇ ಸ್ಥಾನ ಇದು 3ನೇ ಸ್ಥಾನದಾಗ. ಆನಂದ್ರೆ ಇಲ್ಲಿ ಎಫ್ ಬರ್ತಾನೆ ಅನ್ನಂಗೆ ಆತ. ಎಫ್ನ 3ನೇ ಸ್ಥಾನದಾಗ ಬಲಕ್ಕೆ ಕುಂತಾನ. ಇಲ್ಲಿ ನೋಡ್ರಿ ಬಲಕ್ಕೆ 3ನೇ ಸ್ಥಾನದಲ್ಲಿ ಕುಳಿತಿರುವನು. ಎಪ್ಪಗಂತಲೇ ಒಂದು ಬ್ಯಾಡ್ ಬಿಟ್ಟು ಜೆ ಕುಂತಾನೆ. ಹಂಗಾದ್ರೆ ನಂಗೆ ಈ ಹತ್ರ ಎಪ್ಪ ಬಂದೈತಿ. ಇಲ್ಲಿ ಏನು ಹೇಳೋಣ ಈನ ಹತ್ರ ಎಪ್ಪ ಬಂದೈತಿ ಅಂದ್ರೆ ಇಲ್ಲಿ ಇ ಆಗಂತಲೇ ಡಿ ಬರ್ಬೇಕಂತ ಹೇಳೇನು. ಇದು ಹೋತ್ ನಮಗೆ ಇದು ಕ್ಯಾನ್ಸಲ್ ಆಯ್ತು. ನಾವು ಇದನ್ನ ಯೂಸ್ ಮಾಡ್ಬೇಕಾಗತ್ತೈತಿ. ಇದು ಕರೆಕ್ಟ್ ಆಗ್ತೈತಿ. ಯಾಕಂತಂದ್ರೆ ಇದು ಹತ್ರ ಇಲ್ಲಿ ಎಪ್ಪ ಬರ್ಬೇಕಾಗತ್ತೈತಿ. ಇಟ್ರ ಮೇಲೆ ನೀವು ಈಜಿದಾಗಿ ತಿಳ್ಕೊಬೋದು. ಈಗ ನೋಡ್ರಿ ನಾನು ಬರಿತೀನಿ ಈಗ ಆ ಆಗಂತಲೇ ಡಿ ಆಗಂತಲೇ ಡಿ ಆಗಂತಲೇ ಇ ಆಗ್ತೈತಿ. ಇ ಆಗಂತಲೇ ಡಿ ಆಗಂತಲೇ ಇ ಆಗಂತಲೇ ಎಪ್ಪ ಆಗಂತಲೇ 2 ಬಿಟ್ಟು ಜೆ ಬರ್ತೈತಿ. 2 ಬಿಟ್ಟು ಜೆ ಬರ್ತೈತಿ. ಬಟ್ ಡಿ ಆಗಂತಲೇ 2 ಎಪ್ಪ ಇಲ್ಲಿ 3 ಬರ್ತಾವಲ್ಲ ಡಿ ಆಗಂತಲೇ 2 ಇ ಮತ್ತು ಎಪ್ ಇಲ್ಲಿ ಬಂದು ಆನಂತರ ಎಪ್ ಬಂತು ಇಲ್ಲಿ 2 ಬಿಟ್ಟು ಜೆ ಇಲ್ಲಿ ಬರ್ತೈತಿ. ನನಗೆ ಜೆನ ಇಲ್ಲಿ ಬರ್ಕೋತೀನಿ ಹಿಂಗಪ್ರಿ ಜೆ ಎಷ್ಟು ಮಂದಿ ಕುಂತ್ರಿ ಈಗ. ಓಕೆ ಜೆ ಇಲ್ಲಿ ಬರೋದ್ನಿ ಅಂದರೆ 2 ಬಿಟ್ಟು ಜೆ ಬರ್ದ್ನಿ ಇಲ್ಲಿ ಹೆಚ್ ಬರ್ದ್ನಿ ಹೆಚ್ಚಾಗಂತಲೇ 1 ಹೆಚ್ ಬಿಟ್ನಿ ಹೆಚ್ ಬರ್ದ್ನಿ. ಆನಂತರ ಇಲ್ಲಿ ಎಪ್ ಬರ್ದ್ನಿ ಎಪ್ಪಗಂತಲೇ ಇ ಬರ್ದ್ನಿ ಇ ಆಗಂತಲೇ ಡಿ ಬರ್ದ್ನಿ ಡಿ ಆಗಂತಲೇ ಐ ಬರ್ದ್ನಿ ಯಾಕಂದರೆ ಇಲ್ಲಿ ಐತೆ ಐ. ಆನಂತರ ಇಲ್ಲಿ ಒಂದು ಉಳಿತು ಅದು ಒಂದು ಏನು ಅದನ್ನ ತುಂಬಬೇಕು. ಈಗ ನಾವು ಏನು ತುಂಬಬೇಕು ಡಿ ಇ ಎಫ್ ಜಿ ತುಂಬಬೇಕು. ಜಿ ಒಂದು ತುಂಬಬೇಕು. ಇಲ್ಲಿ ಮುಗಿತಿದೆ ಆನ್ಸರ್ ಇಷ್ಟೇ. ಆನಂತರ ಇಲ್ಲಿ ಏನು ಕೇಳ್ಯಾನವ ಹೂ ಸಿಟ್ಸ್ ಸೆಕೆಂಡ್ ಟು ದ ಪೊಸಿಷನ್ ಆಫ್ ದ ರೈಟ್ ಎಂಡ್ ಆಫ್ ದ ರೋ. ಈ ರೈಟ್ ಎಂಡ್ದಾಗ ಇಲ್ಲಿ ರೈಟ್ ಎಂಡ್ ಐತ್ಲ ಈ ರೈಟ್ ಎಂಡ್ನಾಗ ಇದು ರೈಟ್ ಎಂಡ್ ಇದು ಲಾಸ್ಟ್ ಎಂಡ್. ಈ ಕಡೆಯಿಂದ 2ನೇದವ ಯಾರು ಕೂತಾರೋ ಅಂದರೆ ಈ ಲೈನ್ದಾಗ ಯಾರು ಕೂತಾರೋ ಹೆಚ್ ಕೂತಾನೆ. ಇಲ್ಲಿ ಹೆಚ್ ಐತಿಲ್ಲ ಆನ್ಸರ್ ಇದು ಆನ್ಸರ್ ಮುಗೀತು. ಭಾಳ ಈಜಿದಾಗಿ ನಿಮ್ಗೆ ತಿಳಿಯೋಂಗೆ ಭಾಳ ಚೆಂದಂಗೆ ಹೇಳೀನಿ. ಎಲ್ಲರೂ ಅನ್ಕೋತೀನಿ ಜಲ್ದಿ ತಿಳಿದೈತೆ ಅಂತ. ತಿಳಿಲಿಲ್ಲ ಅಂದರೆ ಇನ್ನೊಂದು ಸಲ ರಿಪೀಟಾಗಿ ನೋಡ್ಕೋಬೋದು ನೀವು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ ಇದರ ಗ್ಯಾಪ್ ನೋಡ್ರಿ ಇದರ ನಡುವೆ ಗ್ಯಾಪ್ ಎಷ್ಟೈತಿ 4 ಐತಿ. ಇಲ್ಲಿಂದ ಇಲ್ಲಿ ಗ್ಯಾಪ್ ಎಷ್ಟೈತಿ 9 ಐತಿ. ಇಲ್ಲಿಂದ ಇಲ್ಲಿ ಗ್ಯಾಪ್ ಎಷ್ಟೈತಿ 16 ಐತಿ. ಈಗ ನೆಕ್ಸ್ಟ್ ಎಷ್ಟು ಬರ್ಬೇಕು ನಮ್ಗೆ ಗ್ಯಾಪ್ ಯಾಕಂದ್ರೆ ಇದು 2 ಸ್ಕ್ವೇರ್ ಐತಿ ಇದು 3 ಸ್ಕ್ವೇರ್ ಐತಿ 4 ಸ್ಕ್ವೇರ್ ಐತಿ ಇಲ್ಲಿ 5 ಸ್ಕ್ವೇರ್ ಬರಬೇಕು. 5 ಸ್ಕ್ವೇರ್ ಅಂದರೆ 25 ಬರಬೇಕು. ಈ 25 ಬಂತಂದ್ರೆ ಈ ಪಾಯ ಹೋದ ಈ ಪಾಯದಾಗ ಸೇರಿಸ್ರಿ 0 ಬರ್ತೈತಿ ಲಾಸ್ಟ್. 0 ಇದ್ದದ್ದು 2 ಅದಾವು 0 ಇದ್ದದ್ದು 2 ಅದಾವು. ನಾನು ಏನು ಮಾಡ್ತೀನಿ ಈಗ 5 ಸೇರಿಸಿದ್ರೆ ಇಲ್ಲಿ 35ಕ್ಕೆ 5 ಸೇರಿಸಿದ್ರೆ ಎಷ್ಟಾಗೈತಿ ಪ್ಲಸ್ 5 ಸೇರಿಸಿದ್ರೆ 40 ಆಗ್ತೈತಿ. 40ಕ್ಕೆ ಇದು 5 ಸೇರಿಸಿನಿ ಇನ್ನು 20 ಉಳಿತೈತಿ. ಇಲ್ಲಿ ಆ 20ನ್ನು ಇಲ್ಲಿ ಸೇರಿಸಿದ್ರೆ 60 ಆಗ್ತೈತಿ. ಇದು ಆನ್ಸರ ನಮಗೆ ಆನ್ಸರ 3 ಆಗ್ತೈತಿ. ಓಕೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ ಇಂಥ ಕ್ವಶನ್ ಭಾಳ ಈಜಿದಾಗಿ ಬಿಡಿಸ್ಬೋದು. ಒಂದಿಟ್ಟು ತಲೆ ಓಡಿಸ್ಬೇಕು ಒಂದಿಟ್ಟು. ಇಲ್ಲಿ ನೋಡ್ರಿ ಸಮ್ ಅಂತ ಕೊಟ್ಟಾಗ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ. ಸಮ್ ಅಂತ ಕೊಟ್ಟಾಗ ಹಿಂಗಾಗ್ತೀವಿ. ಆನಂತರ ಆಲ್ ಅಂತ ಕೊಟ್ಟಾಗ ಆಲ್ ಅಂತ ಯಾವುದಿರತ್ತಲೆ ಅದನ್ನು ಒಳಗಿಟ್ಟು ಒಂದು ಹೊರಗಿಟ್ಟಿರ್ತೇವೆ. ಇದು ಭಾಳ ಇಂಪಾರ್ಟೆಂಟ್. ಇವು ಎರಡದ್ರೊಳಗೆ ಭಾಳ ಹೆಚ್ಚು ಕೇಳ್ತಾನೆ ನಿಮ್ಗೆ ಕ್ವಶನ್. ಇದನ್ನು ನೆನಪಿಟ್ಕೊಳ್ರಿ. ಸಮ್ ಶೂಸ್ ಆರ್ ಸ್ಲಿಪ್ಪರ್ಸ್ ಅಂತೇಳಿ ನಾನು ಏನು ಮಾಡ್ತೀನಿ ಶೂಸನ್ನು SH ಅಂತ ಬರಿತೀನಿ. ಆನಂತರ ಸ್ಲಿಪ್ಪರ್ಸನ್ನು SL ಅಂತ ಬರಿತೀನಿ. ಇಲ್ಲಿ SL ಅಂತ ಹಾಕಿನಿ. ಓಕೆ ಆನಂತರ ಇನ್ನೇನು ಹೇಳ್ಯಾನ ಸಮ್ ಸ್ಲಿಪ್ಪರ್ಸ್ ಆರ್ ಶಾಕ್ಸ್ ಅಂತಾನೆ.
ಇದ್ರೊಳಗೆ ಸ್ಲಿಪ್ಪರ್ ಅದಲ್ಲ, ಅದ್ರೊಳಗೂ ಸ್ವಲ್ಪ ಸಾಕ್ಸ್ ಅದಾವೆ ಅಂತ ಹೇಳಿ. ಅಂದರೆ ಇದ್ರೊಳಗೆ ಹಿಂಗೆ ಬರ್ಕೋತೀನಿ, ಇದು ಎಸ್ ಎಲ್ ಐತಿ, ಇದ್ರೊಳಗೆ ಸ್ವಲ್ಪ ಸಾಕ್ಸ್ ಅದಾವೆ, ಅವಾಗ ಎಸ್ ಒ ಅಂತ ಬರ್ಕೋತೀನಿ ಇದನ್ನು. ಓಕೆ, ಇದು ಸ್ಲಿಪ್ಪರ್ ಐತೆ, ನೆನ್ಪಿಟ್ಕೊಳ್ರಿ. ಅನಂತರ ಆಲ್ ಸಾಕ್ಸ್ ಆರ ಸ್ಯಾಂಡಲ್ಸ್ ಅಂತ ಹೇಳಿ. ಆಲ್ ಸಾಕ್ಸ್ ಏನದಲ್ಲ ಅವೆಲ್ಲ ಸ್ಯಾಂಡಲ್ಸ್ ಅಂತ ಹೇಳಿ. ಇವೆಲ್ಲ ಏನದವು ಸ್ಯಾಂಡಲ್ ಅದಾವೆ. ಅಂದ್ರೆ ನಾನೇನು ಮಾಡ್ಕೋತೀನಿ, ಎಸ್ ಎ ಅಂತ ಬರ್ಕೋತೀನಿ. ಇವೆಲ್ಲ ಸ್ಯಾಂಡಲ್ಸ್ ಅದಾವೆ. ಈಗ ಆಪ್ಷನ್ ನೋಡ್ರಿ, ಇಲ್ಲಿ ಆಪ್ಷನ್ದಾಗ ಏನು ಹೇಳ್ಯಾನು, ಆಪ್ಷನ್ದಾಗ ಒಂದನೇ ಆಪ್ಷನ್ ಸಮ್ ಸ್ಯಾಂಡಲ್ಸ್ ಆರ್ ಶೂಸ್ ಅಂತ ಹೇಳಿ. ಕನ್ಕ್ಲೂಷನ್ದಾಗ ನೋಡ್ಬೇಕು, ಸಮ್ ಸ್ಯಾಂಡಲ್ಸ್ ಆರ್ ಶೂಸ್ ಅಂತ. ಇಲ್ಲಿ ಸ್ಯಾಂಡಲ್ ಅದಾವೆ, ಇಲ್ಲಿ ಶೂಸ್ ಅದಾವೆ. ಇದಕ್ಕೆ ಕಂಪ್ಯಾರಿಸನ್ ಮಾಡಕ್ಕೆ ಹೇಳತ್ತಾನೆ. ಬಟ್ ದೂರ ಅದಾವೆ ಇವು. ಇದಕ್ಕೆ ಏನು, ಇದಕ್ಕೆ ಇಲ್ಲಿಂದ ಇಲ್ಲಿ ಓದ್ ಕೂಡೇ ಇಲ್ಲ. ಅದು ಈ ರಿಂಗಕ್ಕೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ಇಲ್ಲಿ ಕೂಡಂಗಿಲ್ಲ ಅಂದ್ಮೇಲೆ ಇದು ಒಂದೇ ತಪ್ಪಾಗ್ತೈತಿ. ಸಮ್ ಸ್ಯಾಂಡಲ್ಸ್ ಆರ್ ಸ್ಲಿಪ್ಪರ್ಸ್ ಅದಾವೆ, ಇವು ಸ್ಯಾಂಡಲ್ ಅದಾವೆ. ಆನಂತರ ಇವು ಸ್ಲಿಪ್ಪರ್ ಅದಾವೆ. ಇದ್ರಾಗ ಒಂದು ಸ್ವಲ್ಪ ಪಾರ್ಟ್ ಐತಿಲ್ಲ, ಇಲ್ಲಿ ಸ್ಲಿಪ್ಪರ್ ಸ್ಯಾಂಡಲ ಸ್ಲಿಪ್ಪರ್ದೊಳಗೆ ಬಂದೈತಿಲ್ಲ, ಅದಕ್ಕಾಗಿ ಇದು ಕರೆಕ್ಟ್ ಐತಿ. ಸಮ್ ಅಂತ ಬಂತಂದ್ರೆ ಇದು ಕರೆಕ್ಟ್ ಆಗ್ತೈತಿ. ಬಟ್ ಆಲ್ ಅಂದ್ರೆ ಬರೋಂಗಿಲ್ಲ, ಸಮ್ ಅಷ್ಟೇ ಬರ್ತೈತಿ. ಓಕೆ, ಆನಂತರ ಸಮ್ ಸಾಕ್ಸ್ ಆರ್ ಶೂಸ್ ಅಂತದ. ಇಲ್ಲಿ ಸಾಕ್ಸ್ ಅದಾವೆ, ಇಲ್ಲಿ ಶೂಸ್ ಅದಾವೆ. ಇದನ್ನು ಓದಿ ಇಲ್ಲಿ ಕೊಡ್ಸಕ್ಕೆ ಬರೋಂಗಿಲ್ಲ. ಇಲ್ಲಿ ಯಾವುದೇ ರೀತಿಯ ಸಂಬಂಧ ಕಾಣ್ತಾ ಇಲ್ಲ, ಅದಕ್ಕಾಗಿ ಇದು ತಪ್ಪಾಗ್ತೈತಿ. ಅದಕ್ಕಾಗಿ ಆನ್ಸರ್ ಏನಾಗ್ತೈತಿ ನಮಗೆ, ಆಪ್ಷನ್ನ ಓನ್ಲಿ 2 ಫಾಲೋಸ್ ಆಗ್ತೈತಿ. ಯಾಕಂದ್ರೆ ಇದು ಒಂದೇ ಕರೆಕ್ಟ್ ಆಗ್ತೈತಿ, ಎರಡನೇದು ಒಂದೇ ಕರೆಕ್ಟ್ ಆಗ್ತೈತಿ. ಅದಕ್ಕಾಗಿ ಆಪ್ಷನ್ 1ನೇದು ಕರೆಕ್ಟ್. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡಬೇಕು ನೋಡ್ರಿ, ಇಲ್ಲಿ 4 ಐತಿ, 18 4 36 16 27. ಇದು ಕ್ಯೂಬ್ ಐತಿ, ಇದು ಸ್ಕ್ವೇರ್ ಐತಿ, ಇದು ಸ್ಕ್ವೇರ್ ಐತಿ, ಇದು ಸ್ಕ್ವೇರ್ ಐತಿ, ಇದು 18 ಐತಿ. ಓಕೆ, ಇದ್ರ ಸ್ಕ್ವೇರ್ ಚೆಕ್ ಮಾಡಿರಿ. 2 ಸ್ಕ್ವೇರ್ ಆದ್ರೆ 4 ಆಗ್ತೈತಿ. ಆನಂತರ ಇದ್ರದ್ದು 6 ಸ್ಕ್ವೇರ್ ಐತಿ, ಇದು 4 ಸ್ಕ್ವೇರ್ ಐತಿ. ಓಕೆ, 4 × 9 ಮಾಡಿರಿ, 36 ಬರ್ತೈತಿ. ಅಂದರೆ ಇದನ್ನು ಸ್ಕ್ವೇರ್ ರೂಟ್ ತಗೊಂಡು ನಾನು ಇದ್ರೊಳಗಿಂದ ಇದನ್ನು ಸ್ಕ್ವೇರ್ ರೂಟ್ ಹಾಕ್ಕೊಳ್ರಿ. ಅದಕ್ಕೆ ಸ್ಕ್ವೇರ್ ರೂಟ್ ಹಾಕೊಂಡ್ರೆ ಅಂದ್ರೆ ಇಲ್ಲಿ ಏನು ಬರ್ತೈತಿ ನಮಗೆ 2 ಬರ್ತೈತಿ. 2 × 9 ಮಾಡಿರಿ, ಅವಾಗ 18 ಸಿಗ್ತೈತಿ. ಇದು ಸಿಗ್ತಾ ನಮಗೆ. ಹಂಗೆ 4 × 9 ಮಾಡಿರಿ, 4 ಸ್ಕ್ವೇರ್ 4 ಬರ್ತೈತಿ. 4 ತೆಗೆದ್ರೆ ಸ್ಕ್ವೇರ್ ರೂಟ್ ಅಂದ್ರೆ 4 ತೆಗೆದ್ರೆ ಏನಾಗ್ತೈತಿ 9 ಬರ್ತೈತಿ. ಹಂಗೆ ಇದ್ರದ್ದು ತೆಗಿಬೇಕಾದ್ರೆ ನಾನು ಏನು ಮಾಡ್ತೀನಿ, ಇದು 27ಕ್ಕೆ ನಾನು ಈಗ ಮಲ್ಟಿಪ್ಲೈ ಮಾಡಿರ್ತೀನಲ್ಲ, ಅದನ್ನು ಡಿವೈಡ್ ಮಾಡ್ತೀನಿ. ಇಲ್ಲಿ ಡಿವೈಡ್ ಮಾಡಿದಾಗ 3 ಸಿಗ್ತೈತಿ. ಈಗ ನಮ್ಗೆ 3ದ ಸ್ಕ್ವೇರ್ ರೂಟ್ ವ್ಯಾಲ್ಯೂ, ಈಗ ಇದನ್ನು ಸ್ಕ್ವೇರ್ ಮಾಡ್ಬೇಕು. ಇದನ್ನು ಸ್ಕ್ವೇರ್ ಮಾಡ್ಬೇಕು. ಏನು ಮಾಡ್ಬೋದು, 3 ಸ್ಕ್ವೇರ್ ಮಾಡೋದು 9 ಸಿಗ್ತೈತಿ. ಇದು 9 ಆನ್ಸರ್. 9 ತಿಳಿತಂತ ಅನ್ಕೋತೀನಿ. ನೆಕ್ಸ್ಟ್ ಈಗ ನೋಡ್ರಿ ಕ್ವಶನ್ನ. ಇಲ್ಲಿ ಏನು ಹೇಳ್ಯಾನ, 6 ಫ್ರೆಂಡ್ಸ್ ಅದರು. ಅಮಣ್ಣ, ಬಿಪ್ಲಬ, ಚಿರಂತನ, ದಿವ್ಯ, ಎಲ್ಜಿಬತ್ತ ಆ್ಯಂಡ್ ಫಿರೋಜ್ ಅಂತ ಅದಾರ. ಅವ್ರು ಏನು ಮಾಡ್ತಾರೆ, ಸರ್ಕ್ಯುಲರ್ ಟೇಬಲ್ ಒಳಗೆ ಕುಣ್ತಾರೆ, ಸೆಂಟರ್ ಕಡೆ ನೋಡತ್ತಾರು. ಅಮೌಂಟ್ ಸಿಟ್ಸ್ ಟು ದ ಲೆಫ್ಟ್ ಆಫ್ ದ ಬೀಪಲ. ಇದೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ನಾನು ಸರ್ಕ್ಯುಲರ್ ಇತ್ತಂದ್ರೆ ಇದನ್ನು ಸರ್ಕ್ಯುಲರ್ ಅಂತ ತೊಗೋತೀವಿ. ಇದನ್ನ ನೀವು ಕಟ್ ಮಾಡಿರಿ ಅಂದ್ರೆ ಅವಾಗ ಹಿಂಗೆ ಉದ್ದ ಲೈನ್ ಆಗ್ತೈತಿ. ಈಗ ದಾರ ಐತೆ ಅಂತ ತಿಳ್ಕೊ, ರೌಂಡ ಅದನ್ನು ಕಟ್ ಮಾಡಿರಿ ಅಂದ್ರೆ ಹಿಂಗೆ ಉದ್ದ ಆಗ್ತೈತೆ. ಅದು ಉದ್ದ ಲೈನ್ ಆಗ್ತೈತಿ. ನಾನು ಉದ್ದ ಲೈನ್ದಾಗ ಬಿಡಿಸ್ತೀನಿ, ಅಂದರೆ ಭಾಳ ಜಲ್ದಿಯಾಗಿ ಬಿಡಿಸ್ಬೋದು ನಾವು. ಈಗ ನೋಡಿರಿ, ಈಗ ಎಷ್ಟು ಮಂದಿ ಇದಾರೆ ಅವ್ರ, 6 ಮಂದಿ ಇದ್ದಾರೆ. 6 ಮಂದಿ ಇದ್ದಾರೆ ಅಂದ್ರೆ ನಾನು ಏನು ಮಾಡ್ತೀನಿ, 6 ಮಂದಿದು ಒಂದು ಲೈನ್ ಹಾಕ್ಕೋತೀನಿ. 1 2 3 4 5 6 ಮಂದಿ ಆದ್ರೆ ಈಗ ಏನು ಮಾಡೋನು, ಓದೋನು. ಇಲ್ಲಿ ಏನು ಹೇಳ್ಯಾನು, ಅಮನ್ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಬಿಪಲ್. ಅಂದ್ರೆ ಏನು ಹೇಳ್ಯಾನು ಇಲ್ಲಿ ಕನ್ನಡದಾಗ, ಅಮ್ಮಣ್ಣ ಬಿಪಲ್ನ ಎಡಭಾಗಕ್ಕೆ 3ನೇ ಸ್ಥಾನದಲ್ಲಿ ಕುಳಿತಿರುತ್ತಾನೆ. ಆನಂತರ ನಾನು ಏನು ಮಾಡ್ತೀನಿ, ಬಿಪಲ್ನ ಎರಡೇ ಭಾಗಕ್ಕೆ ಕುಣ್ತಾನು. ಯಾರು, 3ನೇ ಸ್ಥಾನದಾಗ ಅಮ್ಮನ. ನಾನು ಏನು ಮಾಡ್ತೀನಿ, ಬಿಪಲ್ ಇಲ್ಲಿ ಬರ್ಕೋತೀನಿ. 1 2 3 ಇಲ್ಲಿ ಅಮ್ಮನ ಕೂತಾನಂತ ತಿಳ್ಕೊತೀನಿ. ಆನಂತರ ಇನ್ನೇನು ಮಾಡೋದು, ಈ ಲೈನ್ ಇಲ್ಲಿಂದ ಹೋದ್ ಮತ್ತು ಇಲ್ಲಿ ಜಾಯಿಂಟ್ ಆಗ್ಬೋದಾ, ಇದೊಂದು ನೆನ್ಪಿಟ್ಕೊಳ್ರಿ. ಯಾಕಂದರೆ ಜಾಯಿಂಟ್ ಆಗ್ಬೋದು. ಸರ್ಕಲ್ ಇದ್ದದ ನಾವು ಕಟ್ ಮಾಡಿದ್ದೀವಿ, ಬಟ್ ನಾವು ಸರ್ಕಲ್ದಾಗ ಬೆಳ್ಕೊ, ಇದು ಸೆಂಟ್ರದ ಅಂತ ತಿಳ್ಕೊರಿ. ಇದು ಸೆಂಟ್ರದ ಲೆಫ್ಟ, ಸೆಂಟ್ರದ ರೈಟ. ಈಗ ನೋಡ್ರಿ, ಚಿರಂತನ್ ಈಸ್ ಅ ಇಮಿಡಿಯೇಟ್ ನೈಬರ್ ಆಫ್ ಅಮ್ಮಣ್ಣ. ಚಿರಂತನ್ ಏನು ನಾನು ಇಲ್ಲಿ ಬರ್ಕೋತೇನೆ, ಚಿರಂತ ಇಮಿಡಿಯೇಟ್ ನೈಬರ್ ಆಫ್ ಅಮ್ಮಣ್ಣ. ಅಮ್ಮಣ್ಣ ಈ ಕಡೆ ಸೈಡನ್ನು ಕುಂದಿರ್ಬೋದು, ಅಥವಾ ಅಮ್ಮಣ್ಣ ಈ ಕಡೆ ಸೈಡನ್ನು ಕುಂದಿರ್ಬೋದು. ಅಂದರೆ ಎರಡು ಕೇಸಸ್ ಆಗ್ತಾವೆ. ಹಿಂಗೆ ಬರ್ಕೋರಿ. ಇಮಿಡಿಯೇಟ್ ನೈಬರ್ ಆಫ್ ಅಮ್ಮಣ್ಣ. ಎಲ್ಜಿಬತ್ ಸೀಟ್ ಸೆಕೆಂಡ್ ಟು ದ ರೈಟ್ ಆಫ್ ದಿವ್ಯನ, ಎಲ್ಜಿಬತ್ ದಿವ್ಯನ
ಸೆಕೆಂಡ್ ರೈಟ್ ಕುಂತಾಳಕ್ಕೆ ಈ ಕಡೆ 1 ಅನಂತರ ಎಲಿಜಬೆತ್ ಇದು ಸೆಕೆಂಡ್ ರೈಟ್, ಇದು 1 ಇದು 2, ಅದಕ್ಕಾಗಿ ದಿವ್ಯಾನ್ ಸೆಕೆಂಡ್ ರೈಟ್ ಅಂತ ಬರ್ಕೋತೀನಿ ನಾನು. ಅನಂತರ ಚಿರಂತನ್ ಈಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ದಿವ್ಯಾನ್ ಹತ್ರ ಚಿರಂತನ್ ಬರೋಂಗಿಲ್ಲ. ಅಂದ್ರೆ ಇಲ್ಲಿ ಮತ್ತು ಇಲ್ಲಿ ಚಿರಂತನ್ ಬರೋದಿಲ್ಲ ಅಂದಂಗೆ ಆತ. ಇವೆರಡು ಜಾಗದಾಗ ಇಲ್ಲಿ ಕುಂದ್ರಂಗಿಲ್ಲ, ಇಲ್ಲಿ ಕುಂದ್ರಂಗಿಲ್ಲ ಚಿರಂತನ್. ಹಂಗಾದ್ರೆ ನಾನೀಗ ದಿವ್ಯಾನ್ ಸೆಟ್ ಮಾಡ್ಕೋಬೇಕು. ನಾನು ಎಲ್ಲಿ ಸೆಟ್ ಮಾಡ್ತೀನಿ ನೋಡ್ರಿ, ದಿವ್ಯಾನ್ ಇಲ್ಲಿ ಕುಣಿಸಿನಿ ಅಂದ್ರೆ 1 ಬಿಟ್ಟು ಎ ಬರ್ತೈತಿ, ಇಲ್ಲಿ ಬರೋಂಗಿಲ್ಲ. ದಿವ್ಯಾನ್ ಇಲ್ಲಿ ಕುಣಿಸಿನಿ ಅಂದ್ರೆ 1 ಬಿಟ್ಟು ಇಲ್ಲಿ ಬರ್ತೈತಿ. ದಿವ್ಯಾನ್ ಇಲ್ಲಿ ಕುಣಿಸಿನಿ ಅಂದ್ರೆ ಇಲ್ಲಿ ಬರ್ತೈತಿ. ಆನಂತರ ಚಿರಂತನ್ ಇಲ್ಲಿ ಕುಂದಿರ್ಬೇಕು, ಇಲ್ಲಿ ಕುಂದಿರ್ಬೇಕು, ಅಲ್ಲಿ ಚೆಕ್ ಮಾಡ್ಬೇಕು ನಾವು. ದಿವ್ಯಾನ್ ಇಲ್ಲಿ ಕುಣಿಸಿನಿ ಅಂದ್ರೆ ಇಲ್ಲಿ ಬರ್ತೈತಿ ಎಲಿಜಬೆತ್. ಹಂಗೆ ದಿವ್ಯಾನ್ ಇಲ್ಲಿ ಕುಣಿಸಿನಿ ಅಂದ್ರೆ ಎಲಿಜಬೆತ್ ಇಲ್ಲಿ ಬರ್ತೈತಿ. ಹಾಗಾದ್ರೆ ಏನು ಚಿರಂತನ್ ಬರಬೇಕಲ್ಲ, ಚಿರಂತನ್ ಬರೋದಿಲ್ಲ. ಅದಕ್ಕೆ ನಾನು ದಿವ್ಯಾನ್ ಇದು ಒಂದೇ ಜಾಗ ಐತಿ ಕುಣ್ಸಾಕ. ನಂಗೆ ದಿವ್ಯಾನ್ ಇಲ್ಲಿ ಕುಣಿಸ್ತೀನಿ, ಆನಂತರ ಎಲಿಜಬೆತ್ ಇಲ್ಲಿ ಬರ್ತೈತಿ. ದಿವ್ಯಾನ್ ಹತ್ರ ಚಿರಂತನ್ ಕುಂದ್ರಂಗಿಲ್ಲ, ಅದಕ್ಕಾಗಿ ನಾನು ಚಿರಂತನ್ನ ಇಲ್ಲಿ ಕುಣಿಸ್ತೀನಿ. ಯಾಕಂದರೆ ಈ ಅಮ್ಮನ ಹತ್ರ ಚಿರಂತನ್ ಕುಂದಿರ್ಬೇಕು. ಇನ್ನು ಉಳಿದದ್ದು ಯಾವುದು? ಫಿರೋಜ್ ಉಳಿದ ಅದ ಫಿರೋಜ್ ಇಲ್ಲಿ ಬರ್ತೈತಿ. ಆನ್ಸರ್ ಕ್ವಶನ್ ಕೇಳಿ ನೋಡಬೇಕು. ಹೂ ಸೀಟ್ಸ್ ಬಿಟ್ವೀನ್ ಅಮ್ಮನ್ ಆ್ಯಂಡ್ ಎಲಿಜಬೆತ್. ಅಮ್ಮನ್ನ ಮತ್ತು ಎಲಿಜಬೆತ್ ನಡುವೆ ಯಾರು ಕುಂತಾರ ಅಂತ ಕೇಳತಾನೆ. ಇಲ್ಲಿ ಅಮ್ಮನ್ನ ಆನಂತರ ಎಲಿಜಬೆತ್ ನಡುವೆ ಯಾರು ಕುಂತಾರೋ ಚಿರಂತನ್ ಕುಂತಾನೆ. ಓಕೆ, ಇಲ್ಲಿ ಅಮ್ಮನ ಐತಿ, ಇಲ್ಲಿ ಎಲಿಜಬೆತ್. ಇದನ್ನು ಕೂಡಿಸ್ಬೋದು ನಾವು. ಇಲ್ಲಿ ಕೂಡಿಸಿದಾಗ ಏನಾಗುತ್ತೆ, ನಾ ರೌಂಡ್ ಸರ್ಕಲ್ ಅಂತ ಹೇಳಿದ್ನ ಕೂಡಿಸ್ಬೋದು. ಕೂಡಿಸಿದಾಗ ಏನಾಗುತ್ತೆ, ಚಿರಂತನ್ ನಡುವೆ ಬರ್ತಾನೆ. ಆನ್ಸರ್ ಚಿರಂತನ್. ನೆಕ್ಸ್ಟ್ ನೋಡೋಣ. ಇಂಥ ಕ್ವಶನ್ ಭಾಳ ಈಜಿದಾಗ ಬಿಡಿಸ್ಬೋದು. ಒಂದಿಟ ನೋಡ್ಕೊಳ್ರಿ. ಇಲ್ಲೇನು ಹೇಳೋಣ, ಇವು ಕೋಡ್ ವರ್ಡ್ ಅದಾವೆ. ಫ್ರೂಟ, ಹ್ಯಾಟ, ಸ್ಟ್ರಿಂಗ. ಇವನ್ನೇನು ಮಾಡ್ತಾ ಗುರ್ತ ಮಾಡ್ತಾನೋ ವರ್ಮ, ಬಿ, ವೀಲ್ ಅಂತಂದು ತಿಳ್ಕೊತಾನೆ. ಹ್ಯಾಟ ಫ್ರೂಟನ್ನು ಬಿ ವರ್ಮ್ ಅಂತ ಅನ್ಕೋತಾನೆ. ಸ್ಟ್ರಿಂಗ ಹ್ಯಾಟನ್ನು ವೀಲ್ ಬಿ ಅಂತಂದು ಅನ್ಕೋತಾನೆ. ವೀಲ ಮತ್ತು ಬಿ ಅಂತ. ಇದ್ರಾಗ ಫ್ರೂಟದ ಕಂಡು ಹಿಡಿಬೇಕು ನಾವು. ಈಗ ನೋಡ್ರಿ, ಜಲ್ದಿಯಾಗಿ ಕಣ್ಣು ಆಡಿಸ್ಬೇಕಂತ ಅದ್ರಾಗ ಕ್ವಶನ್ದಾಗ ನಾನು ಏನು ಮಾಡ್ತೀನಿ, ಎರಡದಾಗೋದು. ಇಲ್ಲಿ ನೋಡ್ರಿ, ಇಲ್ಲಿ ಏನು ಮಾಡ್ತೀನಿ ನಾನು, ಹ್ಯಾಟ ಫ್ರೂಟ ಏನೈತಿ, ಬಿ ವರ್ಮ್ ಐತಿ. ಹ್ಯಾಟ ಮತ್ತು ಫ್ರೂಟ ಬಿ ಆ್ಯಂಡ್ ವರ್ಮ್ ಅಂತಂದು ಐತಿ. ಓಕೆ, ಬಿ ಮತ್ತು ವರ್ಮ್ ಐತಿ. ಸ್ಟ್ರಿಂಗ ಹ್ಯಾಟ್ ಏನೈತಿ, ವೀಲ ಬಿ ಐತಿ. ನೋಡ್ರಿ, ಇಲ್ಲಿ ಹ್ಯಾಟ್ ಐತಿ, ಇಲ್ಲಿಯೂ ಹ್ಯಾಟ್ ಐತಿ. ಹಂಗೆ ಇವೆರಡು ಸೇಮ್ ಅದಾವಿಲ್ಲ. ಇವೆರಡು ಸೇಮ್ ಇದ್ದಾಗ ಇದ್ರಾಗ ಯಾವುದು, ಇವು ಕೋಡ್ ವರ್ಡ್ದಾಗ ಯಾವ ಸೇಮ್ ಐತಿ, ಬಿ ಸೇಮ್ ಐತಿ. ಇಲ್ಲಿ ಬಿ ಸೇಮ್ ಐತಿ ಅಂದ್ರೆ ನಂಗೆ ಹ್ಯಾಟ್ಕೇನು ಆನ್ಸರ್ ಆಗ್ತೈತಿ, ಬಿ ಬರ್ತೈತಿ ಅಂದಂಗೆ ಆತ. ಇದು ಒಂದು ಆತು. ಆನಂತರ ಇನ್ನೊಂದು ಉಳಿತಿಲ್ಲಿ, ಸ್ಟ್ರಿಂಗಕ್ಕೆ ಏನು ಉಳಿತೈತಿ, ವಿನ ಉಳಿತೈತಿ. ಇವೆರಡು ಉಳಿದಾವು, ಅದಕ್ಕಾಗಿ ಸ್ಟ್ರಿಂಗಿಗೆ ಏನು ಉಳಿತೈತಿ, ಸ್ಟ್ರಿಂಗಕ್ಕೆ ವೀಲ ಉಳಿತೈತಿ. ವೀಲ ಕರೆಕ್ಟ್ ಆಗ್ತೈತಿ. ಆನಂತರ ಇನ್ನೊಂದು ಉಳಿತು ಫ್ರೂಟ್ಗೆ ಯಾವುದು ಉಳಿತೈತಿ, ವರ್ಮ. ಇಲ್ಲಿ ಫ್ರೂಟ್ ಉಳಿತೈತಿ, ಇಲ್ಲ ಫ್ರೂಟ್ಗೆ ಏನು ಉಳಿತೈತಿ, ವರ್ಮ್ ಉಳಿತೈತಿ. ಅದಕ್ಕಾಗಿ ಆನ್ಸರ್ ವರ್ಮ್. ಮುಗಿತು, ಇಷ್ಟ. ಇದು ಭಾಳ ಈಜಿದಾಗ ಮಾಡ್ಬೋದು. ಇವಂತೂ ನಾನು ಮೊದಲಿಂದ ಹೇಳ್ಕೊತ ಬಂದೀನಿ. ಒಂದು ಇಮೇಜ್ ಒಳಗೆ 2 ಸೇಮ್ ಆಪ್ಷನ್, ಸೇಮ್ ಇದನ್ನು ಕೊಟ್ಟಿದ್ದಂದ್ರೆ ಗುರುತುಗಳು, ಇದೊಂದು ಪ್ಲಸ್ಸು ಸೇಮ್ ಐತಿ, ಬೀಟಾ ಸೇಮ್ ಐತಿ. ಹಂಗಾದ್ರೆ ಎರಡು ಬಾಕ್ಸ್ ಒಳಗೆ 2 ಸಂಖ್ಯೆ ಪೇಸ್ಗಳು ಸೇಮ್ ಇದ್ದು ಅಂದ್ರೆ ಇನ್ನೊಂದು ಪೇಸ್ ಒಂದಕ್ಕೊಂದು ಅಪೋಸಿಟ್ ಇರ್ತೈತಿ. ಇದಕ್ಕಿದ ಅಪೋಸಿಟ್ ಇರ್ತೈತಿ ಆಲ್ವೇಸ್. ಅದಕ್ಕಾಗಿ ನಾವೇನು ಮಾಡ್ತೀವಿ, ಇನ್ಫೈನೈಟ್. ಓದ್ ಅಪೋಸಿಟ್ ಏನೈತಿ, ಇನ್ಫೈನೈಟ್ ಹಾಕ್ತೀವಿ. ಆನ್ಸರ್ ಇದೆ ಆನ್ಸರ್ ಆಗ್ತೈತಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ವೈರಸ್ಗಳ ಬಗ್ಗೆ ಸ್ಟಡಿ ಮಾಡೋದು ವೈರಾಲಜಿ. ಹಂಗೆ ಕಾರ್ಡಿಯಾಲಜಿ ಅಂದ್ರೆ ಏನು, ಹಾರ್ಟ್ಗಳ ಬಗ್ಗೆ ಸ್ಟಡಿ ಮಾಡೋದು ಕಾರ್ಡಿಯಾಲಜಿ. ಯಾರಿಗೆ ಗೊತ್ತಿರೋದು, ಕಾರ್ಡಿಯಾಕ್ ಅರೆಸ್ಟ್, ಕಾರ್ಡಿಯಾಲಜಿ ಇವೆಲ್ಲ ಕೇಳಿರ್ತೀರಿ. ಹಾರ್ಟ್ ಒಳಗೆ ಸ್ಟಡಿ ಮಾಡೋದು ಕಾರ್ಡಿಯಾಲಜಿ. ಓಕೆ, ನೆಕ್ಸ್ಟ್ ನೋಡೋಣ. ಇಂಥ ಕ್ವಶನನ್ನು ನೀವು ಮೊದಲು ಬಿಡ್ಸೋಕೆ ಹೋಗಬೇಡ್ರಿ. ಯಾಕಂದ್ರೆ ಇವು ತಲೆ ತಿಂತಾವೆ. ಯಾಕಂದ್ರೆ ಇವತ್ತು ಮೊದಲು ಬಿಡಿಸಿದ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗ್ತೈತಿ. ಅದ್ರ ಸಂಬಂಧ ಜಲ್ದಿ ಹೊಳೆಯಂಗಿಲ್ಲ. ಇವತ್ತನ್ನ ಲಾಸ್ಟ್ ಮೂಮೆಂಟಿಗೆ ಬಿಡಿಸ್ರಿ. ಈಗ ನೋಡಿರಿ, ಇಲ್ಲಿ ಪಿ ಐತಿ, ಇಲ್ಲಿ ಬಂದೈತಿ ಅದು ಪಿ, ಎರಡನೇ ಥ್ರೋ. ಇವು 2 ಥ್ರೋ ಕಂಪೌಂಡ್ ಮಾಡ್ರಿ ಮೊದಲು. ಆನಂತರ ಇಲ್ಲಿದು ಓ ತಳಗೆ ಬಂದೈತಿ. ಆನಂತರ ಇದು ಮ್ಯಾಲೆ ಹೋಗೈತಿ. ಹಂಗಾದ್ರೆ ನಮಗೇನಾಯ್ತು, ಇದು ಇಲ್ಲಿ ಬಂತು, ಇದು ಇಲ್ಲಿ ಬಂತು, ಇದು ಈ ಕಡೆ ಮ್ಯಾಲೆ ಹೋಯ್ತು. ಹಂಗೆ ಇದನ್ನು ನೋಡ್ರಿ, ಇದು ಎಲ್ಲ
ಇಲ್ಲಿ ಬಂದೈತಿ, ಲಾಸ್ಟ್ ಬಂದೈತಿ. ಆನಂತರ ಈ ಚೌಕ್ ಬಾಕ್ಸ ಮ್ಯಾಲೆ ಹೋಗೈತಿ. ಹಾಂ, ಇದು ತ್ರಿಭುಜ ಮ್ಯಾಲೆ ಹೋಗೈತಿ. ಅಂದ್ರೆ ಇದು ಇಲ್ಲಿ ಬಂತು, ಇದು ಮ್ಯಾಲೆ ಹೋಯ್ತು, ಇದು ಮೇಲೆ ಹೋಯ್ತು. ಹಾಂ, ಈಗೆಲ್ಲ ಇದು ಮುಗೀತು. ಇದು ಮುಗಿದ ನಂತರ ಇದು ನೋಡ್ರಿ, ಈಗ ಇದಕ್ಕೆ ಕಂಪೇರ್ ಮಾಡೋಣ. ಇದಕ್ಕೂ ಕಂಪೇರ್ ಮಾಡೋಣ. ಇದು ಇಲ್ಲಿ ಹೋಗೈತಿ, ಇದು ಇಲ್ಲಿ ಬಂದೈತಿ, ಇದು ಇಲ್ಲೇ ಬಂದೈತಿ. ಅಂದ್ರೆ ಜಂಪ್ ಇಲ್ಲಿ ಬಂದಂಗೆ ಅದು, ಜಂಪ್ ಇಲ್ಲಿದ ಮ್ಯಾಲೆ ಹೋಗೈತಿ ಅಂದಂಗೆ ಅರ್ಥ, ಇಲ್ಲಿ ಬಂದೈತಿ. ಓಕೆ, ಈಗ ಇದು ನೋಡ್ರಿ ಏನಾಗ್ತೈತಿ, ಇದು ಪಿ ಇದ್ದದ್ದು ಇಲ್ಲಿ ಸೈಡ್ ಮುಂದೆ ಬಂದೈತಿ, ಎಸ್ ಇದ್ದದ್ದು ಮುಂದೆ ಬಂದೈತಿ, ತ್ರಿಭುಜ ಇದ್ದದ್ದು ಮುಂದೆ. ಹಂಗಾದ್ರೆ ನಾವು ಇದ್ರ ಪ್ರಕಾರನ ನಮಗೆ ಇದು ಬರ್ಬೇಕು, ಇದ್ರ ಪ್ರಕಾರನ ಇದು ಬರ್ಬೇಕು. ಹಾಗಾಗಿ ಈ ಪ್ಯಾಟರ್ನನ್ನು ನಾನು ಇಲ್ಲಿ ಫಾಲೋ ಮಾಡ್ತೇನೆ. ಯಾಕಂದರೆ ಈ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗೈತಿ, ಈ ಪ್ಯಾಟರ್ನ ಇಲ್ಲಿ ಫಾಲೋ ಆಗ್ತೈತಿ. ಈಗ ನೋಡ್ರಿ, ಇಲ್ಲೇನು ಮಾಡ್ತೀನಿ, ಈ ಪ್ಯಾಟರ್ನ ಮತ್ತು ಇಲ್ಲಿ ಫಾಲೋ ಆಗಿರ್ತೈತೆ. ನಾನು ಈ ಪ್ಯಾಟರ್ನ ಮತ್ತು ಇಲ್ಲಿ ಈ ಪ್ಯಾಟರ್ನ್ ಇಲ್ಲಿ ಬಂದೈತಿಲ್ಲ, ಅದನ್ನ ನಾನು ಇಲ್ಲಿ ಫಾಲೋ ಮಾಡ್ಬೇಕು. ಇದು ಬಂದೈತಿ, ಹಂಗೆ ಈ ಪ್ಯಾಟರ್ನನ್ನು ನಾನು ಇಲ್ಲಿ ಫಾಲೋ ಮಾಡಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, ಇದು ಎಲ್ ಐತ್ಲೆ, ಎಲ್ ಇಲ್ಲಿ ಬರಿತೀನಿ, ಎಸ್ ಐತ್ಲೆ, ಎಸ್ ಇಲ್ಲಿ ಬರಿತೀನಿ. ಆನಂತರ ಇದು ಈಕ್ವಲ್ ಟು ಸೈನ್ ಐತ್ಲೆ, ಇಲ್ಲಿ ಬರಿತೀನಿ. ತ್ರಿಭುಜ ಇದ್ದದ್ದು ಇಲ್ಲಿ ಬರಿತೀನಿ. ಆನಂತರ ತ್ರಿಭುಜ ಇಲ್ಲಿ ಬರೋಂಗಿಲ್ಲ, ತ್ರಿಭುಜ ಮ್ಯಾಲೆ ಬರ್ತೈತಿ. ಆನಂತರ ಈ ತ್ರಿಭುಜ ಮ್ಯಾಲೆ ಹೋಯ್ತಾ, ಆಯಿತು. ಈಗ ಇದನ್ನು ಈ ಕಡೆ ಕಳಿಸ್ಬೇಕು, ಇದನ್ನು ಈ ಕಡೆ ಕಳಿಸ್ಬೇಕು, ಇದನ್ನು ಇಲ್ಲಿ ಬರಬೇಕು. ಓಕೆ, ಇದು ಚೌಕ್ ಇಲ್ಲಿ ಬಂತು, ಇಲ್ಲಿ ಓ ಬಂತು, ಇಲ್ಲಿ ಬಾಣದ ಗುರುತು ಬಂತು. ಹಂಗೈತಿ ನೋಡ್ರಿ, ಇಲ್ಲಿ ಚೌಕ್ಸ್ ಇಲ್ಲಿ ಐತಿ, ಓ ಐತಿ. ಓಕೆ, ಇಲ್ಲಿ ಓಕೆ, ಎಲ್ ಮೇಲೆ ಐತಿ, ಎಸ್ ಐತಿ. ಓಕೆ, ಇದು ಕರೆಕ್ಟ್ ಆನ್ಸರ್. ಡೈರೆಕ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಐತಿ, ಇಲ್ಲೇ ಐತಿ, ಬಟ್ ಇಲ್ಲಿ ಐತಿ, ಇದು ಚೇಂಜ್ ಐತಿ ನೋಡ್ರಿ. ಇದು ನಡು ಬಂದೈತಿ, ಇಲ್ಲಿ ನಡು ಬಂದೈತಿ. ಇದು ನಮಗೆ ಸೈಡ್ ಬರ್ಬೇಕು, ಇಲ್ಲಿ ಸೈಡ್ ಬಂದೈತಿ, ಇದು ಕರೆಕ್ಟ್ ಐತಿ. ಬಟ್ ಎಲ್ಲ ಇಲ್ಲಿ ಬರ್ಬೇಕಿತ್ತು, ಇಲ್ಲಿ ಚೇಂಜ್ ಐತಿ. ಇವೆಲ್ಲ ಚೇಂಜ್ ಆಗ್ತಾವೆ, ಅದಕ್ಕಾಗಿ ಆನ್ಸರ್ ಕರೆಕ್ಟ್. ಟೈಮ್ ತಿಂತಾವ ಕ್ವಶನ್ನ. ಇವತ್ತು ಮಾಡ್ಬೋದು, ಇವತ್ತು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಬೋರ್ಡ್ ಮಾಸ್ಟರ್ ರೂಲೇ ಆಟ ನಿಮ್ಗೆ ಈಜಿ ಆಗುತ್ತೆ. ಇಲ್ಲಿ ಸೈನ್ ಚೇಂಜ್ ಮಾಡಂತ ಹೇಳೋಣ. ಈಕ್ವೇಷನ್ ಇಂಟರ್ಚೇಂಜ್ ಇದೆ ಚೇಂಜ್. ಇಲ್ಲಿ ಪ್ಲಸ್ ಮೈನಸ್ ಚೇಂಜ್ ಮಾಡಬೇಕು, ಇಂಟು ಪ್ಲಸ್ ಚೇಂಜ್ ಮಾಡಬೇಕು, ಪ್ಲಸ್ ಬಾಗ್ಲೆ ಚೇಂಜ್ ಮಾಡಬೇಕು, ಬಾಗ್ಲೆ ಮೈನಸ್ ಚೇಂಜ್ ಮಾಡಬೇಕು. ಇಲ್ಲಿ ನೀವು ಕಣ್ಣು ನಡ್ಸ್ಬೇಕು, ಮೊದಲು ಬಾಗ್ಲೆದಾಗ ಎಲ್ಲಿದ್ದಾವೆ. ಯಾಕಂದ್ರೆ ಇಂಟು ಮತ್ತು ಬಾಗ್ಲೆಗಳನ್ನು ನೋಡ್ಕೋಬೇಕು. ಯಾಕಂದ್ರೆ ಅವು ಜಲ್ದಿ ನೀವು ಎಲಿಮಿನೇಷನ್ ಮಾಡ್ತಿ ಯಾಕತ್ತೈತಿ. ಇಲ್ಲಿ ಬಾಗ್ಲೆ ಐತಿ, ಇಲ್ಲಿ 10 ಐತಿ, ಇಲ್ಲಿ 20 ಐತಿ. ನಾನು 10/20 ಮಾಡಿದ್ರೆ ನಂಗೆ 1/2 ಬರೈತಿ. ಅಂದ್ರೆ ಪೂರ್ತಿಯಾಗಿ ಕಟ್ತಾ ಹೋಗ್ತಾ ಇಲ್ಲ. ಅದಕ್ಕಾಗಿ ಏನೇನು ಮಾಡ್ತೀನಿ, ಇದು ಬಾಗ್ಲೆ ಚೇಂಜ್ ಆಗಬೇಕು ಅಂತ ನಾನು ಪಕ್ಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ. ಬಾಗ್ಲೆ ಕಂಪಲ್ಸರಿ ಚೇಂಜ್ ಆಗ್ಬೇಕು. ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ, ಈಗ ಬಾಗ್ಲೆ ಈ ಡಿವೈಡೆಡ್ ಬೈ ಚೇಂಜ್ ಆಗಲೇಬೇಕು. ಅದಕ್ಕಾಗಿ ನಾನು ಡಿವೈಡೆಡ್ ಬೈ ಚೇಂಜ್ ಆಗುವಂಥ ಆಪ್ಷನ್ ಅಷ್ಟೇ ನೋಡ್ತೀನಿ. ಇದು ಹೋತು, ನಾನೇನು ಮಾಡ್ತೀನಿ, ಇದು ಹೋತು. ಇವು ಎರಡು ಥರಗ ಚೆಕ್ ಮಾಡ್ಬೇಕು. ಎರಡು ಥರಗ ಚೆಕ್ ಮಾಡಬೇಕು. ಈಗ ನೋಡಿರಿ, ಡಿವೈಡೆಡ್ ಬೈ ಪ್ಲಸ್ಸ, ಪ್ಲಸ್ ಜಾಗದಾಗ ಡಿವೈಡ್ ಬೈ ಬರಬೇಕು, ಡಿವೈಡೆಡ್ ಬೈ ಜಾಗದಾಗ ಪ್ಲಸ್ ಬರಬೇಕು. ಇಲ್ಲಿ ನೋಡಿರಿ, 18 ಇಲ್ಲೈತಿ, 120 ಐತಿ. 18ರ ಮಗ್ಯಾಗ 120 ಬರೋದಿಲ್ಲ. ಅದ್ರ ಸಂಬಂಧ ಇದು ಆಪ್ಷನ್ ಹೋಗ್ತೈತಿ. 18ರ ಮಗ್ಯಾಗ 120 ಬರೋದಿಲ್ಲ, ಮಗ್ಗಿನ ಬರ್ಬೇಕು ಕಂಪಲ್ಸರಿ. ಅದಕ್ಕಾಗಿ ನಮ್ಗೆ ಜಲ್ದಿ ಗೊತ್ತಾಗುತ್ತೆ. 18ರ ಮಗ್ಯಾಗ 120 ಇಲ್ಲ. ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ, ಈ ಆಪ್ಷನ್ ಹೋಗ್ತೈತಿ. ಅದಕ್ಕಾಗಿ 4ನೇ ಆಪ್ಷನ್ ಆನ್ಸರ್ ಹಾಕಿ ಬರ್ತೀನಿ. ಎಷ್ಟು ಜಲ್ದಿ ಮಾಡ್ಬೋದು ನೀವು. ಅದಕ್ಕಾಗಿ ಇಲ್ಲಿ ನೋಡಿರಿ, ತಾಳೆ ಮಾಡಿ ನೋಡೋಣ. 120 4ನೇ ಆಪ್ಷನ್ ತುಂಬನು 120. ಆನಂತರ 120 ಡಿವೈಡೆಡ್ ಬೈ ಜಾಗ ಮೈನಸ್ ತುಂಬಬೇಕು, ಪ್ಲಸ್ ಇದ್ದಲ್ಲಿ ಪ್ಲಸ್ ಬರೀನು. 18 ಇಂಟು 40 ಮೈನಸ್ ಜಾಗದಾಗ ಡಿವೈಡ್ ಬೈ ಬರ್ತೈತಿ. ಅಂದ್ರೆ ಆ ಮೈನಸ್ ಜಾಗ ಡಿವೈಡ್ ಬೈ ಇಡ್ತೀನಿ, 10 ತೆಗೆದು ಹೋಗ್ತೀನಿ. ಮೈನಸ್ ಜಾಗ ಡಿವೈಡ್ ಬೈ ಜಾಗದಾಗ ಮೈನಸ್ ಬರ್ತೈತಿ, -20 ಅಂತ ಬರ್ಕೋತೀನಿ. ಇಲ್ಲಿ ತಾಳೆ ಮಾಡಿರಿ. ಈಗ ನೋಡ್ರಿ, ಇದನ್ನು ಮೊದಲು ಮಾಡ್ಕೋಬೇಕು ನಾವು. ಇದನ್ನು ಮೊದಲು ಮಾಡ್ಕೋಬೇಕು. ಅಂದ್ರೆ 10 1 14, ಇಲ್ಲಿ 14 4 ಎಷ್ಟಾಗ್ತೈತಿ, 72 ಸಿಗ್ತೈತಿ. ಪ್ಲಸ್ 120 ಐತಿ, ಇಲ್ಲಿ -20 ಐತಿ. ಈ -20 ಇದ್ರಾಗ 120ರಾಗ 20 ತೆಗಿರಿದು. ಇಲ್ಲಿ 100 ಉಳಿತೈತಿ, ಪ್ಲಸ್ 72 ಉಳಿತೈತಿ. ಅವಾಗ 172 ಆಗ್ತೈತಿ. ಇದು ಆನ್ಸರ್ ಕರೆಕ್ಟ್ ಐತಿಲ್ಲ, ತಾಳಿ ನೋಡಿದ್ದು. ನೆಕ್ಸ್ಟ್ ನೋಡೋಣ.
ಇಲ್ಲಿ ನೋಡ್ರಿ ಜಿದಿಂದ ಹೆಚ್ಚಕ್ಕೆ ಹೋಗ್ಯಾನ, ಹೆಚ್ಚಕ್ಕಿಂದ ಆಯಕ್ಕೆ ಹೋಗ್ಯಾನ, ಆಯದಿಂದ ಜೆಕ್ಕೆ ಹೋಗ್ಯಾನ. ಎಷ್ಟು ಹೆಚ್ಚಾಗೈತಿ? G7 H8 +1, ಹೆಚ್ಚದಿಂದ ಐ +1, ಆನಂತರ ಐದಿಂದ ಜೆದಿಂದ ಕೆ ಹೋಗ್ಬೇಕು, ಕೆ ಬರ್ತೈತಿ. ಇಲ್ಲಿ ಕೆ ಬಿಟ್ಟರೆ ಯಾವ್ಯಾವ್ದಾವ ತೆಗೆದುಬಿಟ್ರಿ ಎಲಿಮಿನೇಷನ್ ಅದು. ಆನಂತರ ಎಮ್ದಿಂದ ಎಲ್ಕ್ಕೆ ಹೋಗ್ಯಾನ, ಎಲ್ದಿಂದ ಕೆಗೆ ಹೋಗ್ಯಾನ, ಕೆದಿಂದ ಜೆಕ್ಕೆ ಹೋಗ್ಯಾನ, ಜೆದಿಂದ ಏನು ಬರಬೇಕು? ಎಮ್ ಎಲ್ ಕೆ ಜೆ ಅಂದ್ರೆ ಒಂದೊಂದು ಮೈನಸ್ ಆಗೈತಿ. ಇಲ್ಲಿ -1 -1 -1 -1 ಜೆ ಆಗಂತಲೇ ಜೆದಕ್ಕಿಂತ ಕಡಿಮೆ ಯಾವುದು? ಆಯ್ ಬರ್ಬೇಕು. ಇಲ್ಲಿ ಆಯ್ ಬರ್ತೈತೆ ಅಂತಂಗತ್ತೆ. ಕೆ ಆಗಂತಲೇ ಆಯ್ ಬರ್ಬೇಕು. ಇಲ್ಲಿ ಕೆ ಕೊಟ್ಟಾನ, ಕೆ ಆಗಂತಲೇ ಆಯ್ ಬರಬೇಕು. ಇದು ಆನ್ಸರ್, ಮುಗೀತು. ಇಷ್ಟ ನೀವು ಪೂರ್ತಿಯಾಗಿ ಮಾಡಿ ನೋಡ್ಬೋದು, ಅದ ಬರ್ತೈತೆ ಆನ್ಸರ್. ಓಕೆ, ಇಲ್ಲಿ ಪೇರೆಂಟ್ ಅಂತಿದೆ, ಪೇರೆಂಟನ್ನು ಬರ್ಕೊಂಡು ನಾವು ಪೇರೆಂಟ್ = 148 ಬರ್ಬೇಕು ನಮ್ಗೆ. ನಾನು ಈ ಥರ ನಂಬರ್ಗಳು ಪ್ಲೇಸ್ ವ್ಯಾಲ್ಯೂಗಳು ಬರ್ಕೋತೀನಿ. P16 A1 R18 E5 N14 T20 ಇವನ್ನೆಲ್ಲ ಪ್ಲಸ್ ಮಾಡ್ಕೊಳ್ರಿ. ಇದ್ರೊಳಗೆ ಪ್ಲಸ್ ಮಾಡ್ಕೊಳ್ರಿ. ಪ್ಲಸ್ ಮಾಡ್ಕೊಂಡ್ರಿ ಅಂದ್ರೆ ಏನು ಮಾಡ್ತೀನಿ ನಾನು? ಇಲ್ಲಿ 16 ಐತಿ, ಇಲ್ಲಿ 4, 14ಕ್ಕೆ 4 ಸೇರಿಸ್ರಿ ಎಷ್ಟಾಗ್ತೈತಿ? 20 ಆಗ್ತೈತಿ. ಆನಂತರ ಇನ್ನೂ 10 ಐತಿ, ಇನ್ನೂ 10 ಸೇರಿಸಿದ್ರೆ 30 ಆಗ್ತೈತಿ. ಓಕೆ, ಇನ್ನೇನು ಮಾಡ್ತೀನಿ? ಇಲ್ಲಿ 20 ಐತಿ, ಇದು 20 30 ಸೇರಿಸಿದ್ರೆ 50 ಆಗ್ತೈತಿ. ಓಕೆ, ಆನಂತರ ಇಲ್ಲಿ 1 ಎಷ್ಟಾಯ್ತು? 6 ಆಗ್ತೈತಿ. 6 + 18, 18 6 ಸೇರಿಸಿದ್ರೆ 24 ಆಗ್ತೈತಿ. 18 6 ಸೇರಿಸಿದ್ರೆ 24 ಆಗ್ತೈತಿ. ಇಲ್ಲಿ 4 ಬಂತು, 5 2 7 ಬಂತು. ಇಂಟು 2 ಮಾಡಿರ್ತಕ್ಕೆ, ಯಾಕಂದ್ರೆ ಡಬಲ್ ಬರ್ಬೇಕಲ್ಲ ಇದ್ರದ್ದು. 2 ಮಾಡಿರಿ ಅಂದ್ರೆ 8 148 ಕರೆಕ್ಟ್ ಐತೆ. ಹಿಂಗೆ ಬರ್ತೈತಿ. ಇದು ಎಷ್ಟು ಬರೋದೈತಿ ಅಂದ್ರೆ ನಾನು ನೆಕ್ಸ್ಟ್ ಇದಕ್ಕೆ ಕಂಡು ಹಿಡಿಬೇಕು. ಈಗ ಎದ್ರದ್ದು ಕಂಡು ಹಿಡಬೇಕು? ಗ್ರ್ಯಾಂಟೆಡದ್ದು ಕಂಡು ಹಿಡಿಬೇಕು. ಗ್ರ್ಯಾಂಟೆಡ್ ನೋಡಿರಿ, G ಅಂದರೆ 7 ಪ್ಲಸ್ R ಅಂದರೆ 18 ಪ್ಲಸ್ A ಅಂದರೆ 1 ಪ್ಲಸ್ N ಅಂದರೆ 14 ಪ್ಲಸ್ T ಅಂದರೆ 20 ಪ್ಲಸ್ 5 ಪ್ಲಸ್ 4. ಈಗ ನೋಡಿರಿ, ಇಲ್ಲಿ ಒಟ್ಟು ಈಜಿದ್ದು ಮೊದಲು ಕೂಡಿಸ್ಕೊಳ್ಳೋದು. ಓಕೆ, 20 ಇದರಿಂದ 2 ತೆಗೆದು ಇದಕ್ಕೆ ಹಾಕ್ರಿ. ಇಲ್ಲಿ 20 ಆಗ್ತೈತಿ, 40 ಐತಿ, ಇನ್ನೂ 2 ಉಳಿತೈತಿಲ್ಲ, ಅದು ಸೇರಿಸಿರ ಇವು 3 ಸೇರಿಸಿರ ನಮಗೆ 40, 22 42 ಆಗ್ತೈತಿ. 42 ಆಗ್ತೈತಿ. 42 ಇದು 1 ಮತ್ತು ಇದು ಎಲ್ಲ ಸೇರಿಸಿದ್ರೆ 20 ಆಗ್ತೈತಿ. ಎಷ್ಟಾಯ್ತು? 62 ಆಯ್ತು. ಇದು 2 ತಂದು ಇಲ್ಲಿ ಸೇರಿಸ್ರಿ 69 ಆಗ್ತೈತಿ. ಇಂಟು 2 ಮಾಡಿರಿ. ಇದು 2 ಮಾಡಿರಿ ಅಂದ್ರೆ 2 3 2 6 12, 9 0 ಇಟ್ಕೊಂಡು 2 9 18, 8 3 162 138 ಆನ್ಸರ್. ಇದು ಆನ್ಸರ್ 138. ಈಗ ನೆಕ್ಸ್ಟ್ ನೋಡೋಣ. ಈಗ ನೋಡ್ರಿ, ಇಲ್ಲಿ ಇದ್ರ ನಡುವೆ ಗ್ಯಾಪ್ ಎಷ್ಟೈತಿ? 4 ಐತಿ. ಇದ್ರ ನಡುವೆ ಗ್ಯಾಪ್ ಎಷ್ಟೈತಿ? 6 + 3 9 ಐತಿ. ಅಂದ್ರೆ ಇದು 2 ಸ್ಕ್ವೇರ, ಇದು 3 ಸ್ಕ್ವೇರ. ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರ ನಡುವಿನ ಗ್ಯಾಪ್ ತೆಗೀರಿ. 107 ಅಂದ್ರೆ 8ರಾಗ 7 ಹೋದ್ರೆ 1 ಉಳಿತು. 12ರಾಗ ಯಾಕಂದ್ರೆ 2ರಾಗ 0 ಹೋಗ್ತೈತಿ. ಇಲ್ಲಿ ನೋಡ್ರಿ 228 ಐತಿ. 107 ತೆಗಿರಿ, 1 ಉಳಿತು. 2ರಾಗ 0 ಅಂದರೆ 2 ಬರ್ತೈತಿ. 2ರಾಗ 1 ಹೋದ್ರೆ 1 ಬರ್ತೈತಿ. 121 ಬರ್ತೈತಿ. 121 2 ಸ್ಕ್ವೇರ 11 ಸ್ಕ್ವೇರ್ ಐತಿ. ಓಕೆ, ಇದು 11 ಪ್ರೈಮ್ ನಂಬರ್ ಐತಿ. ಇದು ಪ್ರೈಮ್ ನಂಬರ್ ಐತಿ. ಅಂದ್ರೆ ಈಗ ಇಲ್ಲಿಂದ ಇದಕ್ಕೆ ಎಷ್ಟೈತಿ ನೋಡ್ರಿ? 397ರಾಗ 2 to 8 ತೆಗಿಬೇಕು. 2 to 8 ತೆಗೆದ್ರೆ 17ರಾಗ 8 ಹೋದ್ರೆ 9 ಉಳಿತೈತಿ. 9ರಾಗ 3 ಹೋದ್ರೆ 6 ಉಳಿತೈತಿ. 3ರಾಗ 6 3 169 13 ಸ್ಕ್ವೇರ್. ಅಂದರೆ ಇದು ಪ್ರೈಮ್ ನಂಬರ್ ಐತಿ. ಪ್ರೈಮ್ ನಂಬರ್ದು ಇಲ್ಲಿ ಹೆಲ್ಪ್ ಆಗ್ತೈತಿ ನಿಮ್ಗೆ. 13 ಸ್ಕ್ವೇರ್ ಅಂದ್ರೆ 169. ಈಗ ಈ ಥರದ್ದು ಪ್ರೈಮ್ ನಂಬರ್. ಇದು ಮುಂದಿನ ಪ್ರೈಮ್ ನಂಬರ್ ಯಾವ್ದೈತಿ? 3 ಇದು ಮುಂದಿನ ಪ್ರೈಮ್ ನಂಬರ್ 5 ಐತಿ. 5 ಸ್ಕ್ವೇರ್ = 25. ಈಗ ನಾನು ಇದಕ್ಕೆ 33ಗೆ +25 ಸೇರಿಸಿದ್ರೆ
5 3 8 ಬರ್ಬೇಕು. 5 3 8 ಬರ್ಬೇಕು ಲಾಸ್ಟ್ ದಂಡಿಗೆ. ಇಲ್ಲಿ 8 ಐತೆ. ಇದು ಆನ್ಸರ್ 58 ಆಗುತ್ತೆ. ಮುಗಿತು. ಈಗ ನೆಕ್ಸ್ಟ್ ನೋಡಿರಿ, ಇಲ್ಲಿ ಬಿದಿಂದ ಏಕ್ ಹೋಗ್ಯಾನ, ಎಷ್ಟು ಬಂತು? -1 ಬಂತು. ಇಲ್ಲಿಂದ ಒಂದೊಂದು ಮೈನಸ್ ಮಾಡ್ಯಾನಂದ್ರೆ ಇಲ್ಲಿ ಜಡ್ ಬರ್ಬೇಕು. ಜಡ್ದಾಗ ಯಾವುದು? ಓಕೆ, ಎರಡದಾವು. ಇದು ಹೋಯ್ತು, ಇದು ಐತಿ, ಇದು ಹೋಯ್ತು. ಇವೆರಡು ಕ್ಯಾನ್ಸಲ್ ಆದ್ವಾ? ಓಕೆ. ಈಗ ನೋಡಿರಿ, ಇಲ್ಲಿ ಜಡ್ದಿಂದ ವೈ ಹೋಗ್ಯಾನ, ವೈದಿಂದ ಎಕ್ಸ್ ಬಂದಾನ, ಅಂದ್ರೆ ಜಡ್ಡ ಬರ್ತೈತೆ ಅಂದಂಗೆ ಆತು. ಇಲ್ಲಿ ಡಿದಿಂದ ಸಿಗೆ ಹೋಗ್ಯಾನ, ಡಿದಿಂದ ಸಿ ಅಂದರೆ ಒಂದು ಕಡಿಮೆ ಆಯ್ತು. ಸಿದಿಂದ ಬಿ ಬರ್ಬೇಕು, ಜಡ್ ಬಿಲಿ ಐತಿಲ್ಲ, ಇಲ್ಲಿ ಜಡ್ ಎ ಐತಿ, ಅಂದರೆ ಇದು ಆನ್ಸರ್ ಆಗ್ತೈತೆ ನಮಗೆ ಪಕ್ಕ, ನನಗೆ ಅನಿಸಿದ ಮಟ್ಟಿಗೆ. ನೋಡಿರಿ, ಎಫ್ದಿಂದ ಇಗೆ ಹೋಗ್ಯಾನ, ಎಫ್ದಿಂದ ಇದಿಂದ ಡಿ ಬರಬೇಕು, ಡಿದಿಂದ ಸಿ ಬರಬೇಕು, ಅಂದ್ರೆ ಆನ್ಸರ್ ಇದು ಆಗ್ತೈತಿ. ನೆಕ್ಸ್ಟ್ ನೋಡೋಣ, ರಿವರ್ಸ್ ಬಂದ ನಾವು ಒಂದೊಂದು ಮೈನಸ್ ಮಾಡ್ಕೊತ. ಈಗ ಇಂಥ ಕ್ವಶನ್ ಒಂದಿಟ್ಟು ಲಾಸ್ಟಕ್ಕೆ ಬಿಡಿಸ್ಬೇಕು. ಬರ್ತಿತ್ತಂದ್ರೆ ಬಿಡಿಸ್ಬೋದು ನೀವು, ಅಂದರೆ ಪ್ರಾಕ್ಟೀಸ್ ಭಾಳ ಮಾಡಿದ್ರೆ ಅಷ್ಟೇ ಜಲ್ದಿ ಬರ್ತಾವೆ ಇವ, ಇರ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ನೋಡಿರಿ, ಇದ್ರದ್ದು ಇದು 4th ರೂಟ್ ಐತಿ. 4th ರೂಟ್ ತೆಗಿಬೇಕು ನಾವು, ಅಂದ್ರೆ 3 ಸ್ಕ್ವೇರ್ ಆದಾಗ 9 ಆಗ್ತೈತಿ, ಮತ್ತು 3 ಸ್ಕ್ವೇರ್ ಆದಾಗ 9 ಆಗ್ತೈತಿ. 9 ಇಂಟು ಇದನ್ನ ಇಂಟು ಮಾಡಿದಾಗ 81 ಸಿಗ್ತೈತಿ, ಅಂದ್ರೆ 3 ಸ್ಕ್ವೇರ್ 3 ಸ್ಕ್ವೇರ್ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅವಾಗ ಏನಾಯ್ತು? 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಅಂದರೆ 3/4 ಆಗ್ತೈತಿ ನಮ್ಗೆ. ಓಕೆ, 3/4 ಆಗ್ತೈತಿ. ಅವಾಗ ನಮ್ಗೆ ಅಂದರೆ ಇದ್ರ 81ರ ವ್ಯಾಲ್ಯೂ ಏನು ಸಿಗ್ತೈತಿ? 3 ಸಿಗ್ತೈತಿ ನಮ್ಗೆ. 4th ರೂಟ್ ಆಫ್ 81 ವ್ಯಾಲ್ಯೂ 3 ಸಿಗ್ತೈತಿ, ಅಂದರೆ ಈ ಜಾಗದಾಗ 3 ಸಿಗ್ತೈತಿ ಅನ್ನಂಗೆ ಅರ್ಥ. ಈಗ ನೋಡಿರಿ, ಈಜಿದಾಗ ಹಿಂಗೆ ಹೇಳ್ತೀನಿ, ಇಲ್ಲಿ 3 ಸಿಕ್ತು ನಮಗೆ. 3 ಹೆಂಗೆ ಬರೋದು ಅಂತ ಬರ್ತೈತಿ ಅಂತ ಹೇಳಿದ್ನಲ್ಲ, ಅದು ನೋಡಿರಿ 3 ಸಿಕ್ತು. ಇಲ್ಲಿ ನಾವು ಇಲ್ಲಿ ಈಕ್ವಲ್ ಟು ಐತಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಮೈನಸ್ ಐತಿ, ಇಂಟು ಐತಿ. ನಾನು ಫಸ್ಟ್ ಡಿವೈಡ್ ಆಗೋ ಸ್ಕೇಲ್ ಇದನ್ನು ಮಾಡ್ಕೋತೇನೆ. ಡಿವೈಡ್ ಅದು ಎಲ್ಲಿ ಬರ್ತಲ್ಲ ಸೈನ್ಗಳ, ಅವತ್ತನ್ನ ತಾಳೆ ಮಾಡ್ಕೋತೇನೆ ಮೊದಲು, ಯಾಕಂದ್ರೆ ಅದರಲ್ಲಿ ಜಲ್ದಿ ಗೊತ್ತಾಗೋದು. 2ನೇ ನಂಬರ್ ಡಿವೈಡ್ ಐತಿ, ಇಲ್ಲಿ ಫಸ್ಟಕ್ಕೆ ಡಿವೈಡ್ ಐತಿ, ಇಲ್ಲಿ 3ನೇ ನಂಬರ್ ಡಿವೈಡ್ ಐತಿ, ಫಸ್ಟಕ್ಕೆ ಡಿವೈಡ್ ಐತಿ. ಎಲ್ಲಿ ಡಿವೈಡೆಬಲ್ ಸೈನ್ ಇದಲ್ಲ ಅವತ್ತು ಮೊದಲು ನೋಡ್ಕೊಳ್ಳೋದು. ಈ 2ನೇ ನಂಬರ್ ಇದೆ, ಇಲ್ಲೂ ಐತೆ ಬೈಡ್, ಬಟ್ ನಾನು ಈ ಲಾಸ್ಟ್ ಎಂಡದ್ದು ನೋಡ್ಕೊಳ್ರಿ ಇಲ್ಲಿ, ಯಾಕಂತಂದ್ರೆ ನಂಗೆ ಅಲ್ಲಿ ಡೌಟ್ ಬರೈತಿ. ಇಲ್ಲಿ ಇಂಟು ಬರ್ತೈತಿ, ಇಲ್ಲಿ ಡಿವೈಡೆಡ್ ಬೈ ಬರ್ತೈತಿ. 17 ಡಿವೈಡೆಡ್ ಬೈ 28. 17 ಡಿವೈಡ್ ಬೈ 28 ಅಂದರೆ ಇದು ಪೂರ್ತಿಯಾಗಿ ಕಟ್ತಾ ಹೋಗಂಗಿಲ್ಲ. ಅದಕ್ಕಾಗಿ ನಾನು 17 ಡಿವೈಡ್ ಬೈ ಕಟ್ತಾ ಹೋಗೋದೇ ಇಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ, ಇದನ್ನು ಬಿಡ್ತೀನಿ. ಈಗ ಚೆಕ್ ಮಾಡೋದು ಬೇಡ, ಒಂದು ವೇಳೆ ಆಗಲಿಲ್ಲ ಮುಂದೋಗಿ ಚೆಕ್ ಮಾಡಕ್ಕೆ ಬರ್ತೈತಿ. ಈಗ ನೋಡಿ, ಇಲ್ಲಿ ಡಿವೈಡೆಡ್ ಬೈ ಐತಿ, ಫಸ್ಟಿಗೆ ಡಿವೈಡೆಡ್ ಬೈ ಐತಿ, ಇದು ಫಸ್ಟಿಗೆ ಡಿವೈಡೆಡ್ ಬೈ ಐತಿ ಅಂದ್ರೆ ಇದು ಇಲ್ಲಿ ಫಸ್ಟ್ ತುಂಬಿದ್ರೆ 15 ಇದು 120 ಡಿವೈಡ್ ಬೈ 15 ಇದು ಆಗೋದು 15 8 120 ಆಗ್ತೈತಿ. ಇದು ಬರ್ಬೋದು, ಚಾನ್ಸಸ್ ಐತಿ ಆಗೋದ. ಆನಂತರ ಇಲ್ಲಿ ಮೂರನೇದಕ್ಕೆ ಡಿವೈಡೆಡ್ ಬೈ ಐತಿ, ಮೂರನೇದಕ್ಕೆ ಡಿವೈಡೆಡ್ ಬೈ ಐತಿ ಅಂದ್ರೆ ನಾನು ಏನು ಮಾಡ್ತೀನಿ, 3 ಈ 3ನೇ ಸೈನ್, ಇದೊಂದು ಸೈನ್, ಇದೊಂದು ಸೈನ್, ಇದೊಂದು ಸೈನ್, ಅಂದ್ರೆ 3ನೇ ಸೈನ್ದಾಗ ಡಿವೈಡ್ ಬೈ ಐತಿ. 3 ಡಿವೈಡ್ ಬೈ 17 ಆಗುತ್ತಾ? 3 ಡಿವೈಡ್ ಬೈ 17 ಮಗ್ಗಿಯಾಗಿಲ್ಲ, ಅದು 17, ಇದು ಕ್ಯಾನ್ಸಲ್ ಆಗ್ತೈತಿ. ಆನಂತರ 1ನೇದಕ್ಕೆ ಇಲ್ಲಿ ಬರ್ತೈತೆ ಅಂತ ಹೇಳಿದ್ನಿ ನಿಮ್ಗೆ. ಈಗ 2 ಆಪ್ಷನ್ ಅದು, ನಮಗೆ 2 ಆಪ್ಷನ್ ಬರಾಕತ್ತು. ಇವು 2 ಆಪ್ಷನ್ದಾಗ ಯಾವ್ದು ಆಗ್ತೈತಿ ಚೆಕ್ ಮಾಡೋಣ. ಮೋಸ್ಟ್ ಪ್ರೊಬೆಬ್ಲಿ ಯಾವ್ದು ಆಗ್ತೈತಿ ಅಂತ ಚೆಕ್ ಮಾಡೋಣ. ಈ 2 ಆಪ್ಷನ್ ಅಷ್ಟೇ ಚೆಕ್ ಮಾಡಿದ್ರೆ ನಮ್ಗೆ ಜಲ್ದಿ ಆನ್ಸರ್ ಗೊತ್ತಾಗ್ತೈತಿ. ಈಗ 2 ಆಪ್ಷನ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. 120 ಇದು 1ನೇ ಆಪ್ಷನ್ ಚೆಕ್ ಮಾಡಿರಿ, ಅಂದರೆ 2ನೇ ಆಪ್ಷನ್ ಚೆಕ್ ಮಾಡಿರಿ. ಇಲ್ಲಿ 120 ಡಿವೈಡ್ ಬೈ 15 ಮೈನಸ್ 9 ಬ್ರಕೆಟ್ದಾಗ ಐತಿದೆ. ಬ್ರಕೆಟ್ ಐತಂದ್ರೆ ಬ್ರಕೆಟ್ ಹಾಕೊಳ್ರಿ. ಆನಂತರ -9 ಆಗಂತಲೇ ಈಕ್ವಲ್ ಟು 81 ವ್ಯಾಲ್ಯೂ 3 ಅಂತ ಬರ್ತೈತಿ. ಆನಂತರ 3 ಆಗಂತಲೇ ಮೈನಸ್ ಬರ್ತೈತಿ, 3 ಆಗಂತಲೇ ಮೈನಸ್ ಆಗಂತಲೇ 17 ಆಗಂತಲೇ ಇಂಟು ಆಗಂತಲೇ 28 ಆಗಂತಲೇ -95, ಇದು 95. ಈಗ ನೋಡ್ರಿ, ನಾನು ಇಲ್ಲಿ ಒಂದಿಟ್ಟು ಡೌಟ್ ಬರಾಯ್ತು ನನಗೆ. ಇಲ್ಲಿ ನೋಡ್ರಿ, 17 ಇಂಟು 28 ಇದು ಭಾಳ ದೊಡ್ಡ ವ್ಯಾಲ್ಯೂ ಆಗತೈತೆ ನನಗೆ. ಯಾಕೋ ಭಾಳ ದೊಡ್ಡ ವ್ಯಾಲ್ಯೂ ಅನ್ಸಾಯ್ತು. ಇಲ್ಲಿ ದೊಡ್ಡ ವ್ಯಾಲ್ಯೂ ಬರ್ತಂದ್ರೆ ಇದು ಮೈನಸ್ನ ದೊಡ್ಡ ವ್ಯಾಲ್ಯೂ ಬತ್ತು, ಇಲ್ಲಿ ಕಡಿಮೆ ವ್ಯಾಲ್ಯೂ ಆಗ್ತೈತಿ. 15 8 120 ಎಷ್ಟು ಬರೈತಿ? 1 ಬರೈತಿ. ಇಲ್ಲಿ ಭಾಳ ದೊಡ್ಡ ವ್ಯಾಲ್ಯೂ ಬರಾಗತ್ತೆ, ಅದಕ್ಕೆ ಇದು ಆಗೋದಿಲ್ಲ, ಇದು ಕ್ಯಾನ್ಸಲ್ ಆಗ್ತೈತಿ. ನಾ ಈಗ ನೆಕ್ಸ್ಟ್ ಲಾಸ್ಟಿದ್ದ ಇದು ಆನ್ಸರ್ ಹಾಕಬೇಕು. ಭಾಳ ಟೈಮ್ ಉಳಿದಿರಲಿಲ್ಲ ಅಂದ್ರೆ ಲಾಸ್ಟಿಗೆ ನೀವು ಇದನ್ನು ಹಾಕಿ ಬರ್ಬೋದು ಆನ್ಸರ್. ಇದು ಆಗೋ ಚಾನ್ಸಸ್ ಭಾಳ ಇರ್ತೈತಿ, ಯಾಕಂತಂದ್ರೆ ನೀವು ಇದು ಎಲಿಮಿನೇಷನ್ ಮಾಡೇ ಇರ್ತೀರಿ. ಈಗ 4ನೇದು ನೋಡಿರಿ, ಈಗ ಆಪ್ಷನ್ ಚೆಕ್ ಮಾಡೋದು. 4ನೇದ್ರಾಗ ಏನು ಮಾಡೋದು, 120
ಡಿವೈಡೆಡ್ ಬೈ 15 ಆನಂತರ ಇಂಟು 9 ಆನಂತರ ಪ್ಲಸ್ 3 ಈ 81 ಇದು √81 ಪ್ಲಸ್ 3 ಅಂತ ಹೇಳಿದ್ದೀನಿ. 3 ಆಗಂತಲೇ ಏನು ಬರ್ತೈತಿ ಇಂಟು ಬರ್ತೈತಿ, ಆನಂತರ 17 ಬರ್ತೈತಿ, ಆನಂತರ ಮೈನಸ್ ಬರ್ತೈತಿ, ಮೈನಸ್ ಆಗಂತಲೇ 28 ಬರ್ತೈತಿ, 28 ಆಗಂತಲೇ ಈಕ್ವಲ್ ಟು ಸೈನ್ ಬರ್ತೈತಿ, ಈಕ್ವಲ್ ಟು ಸೈನ್ ಆಗಂತಲೇ 95. ಓಕೆ, ಇಷ್ಟು ಬರ್ಬೇಕು ನಮಗೆ ಲಾಸ್ಟಿಗೆ 95 ಬರಬೇಕು. ಈಗ ನೋಡಿರಿ 15 8 9 8 72 ಇಲ್ಲಿ ಮೊದಲು ಡಿವೈಡ್ ಬೈ ಮಾಡ್ಕೊಂಡು ಆನಂತರ ಇಂಟು ಮಾಡ್ಕೋಬೇಕು, ಆನಂತರ ಬ್ರಾಕೆಟ್ದಾಗಿ ಮೊದಲು ಬಿಡಿಸ್ಕೋಬೇಕು. ಇಲ್ಲಿ ಪ್ಲಸ್ 3 ಐತಿ, ಪ್ಲಸ್ 3 ಇಂಟು 17 ಇದನ್ನು ಆನಂತರ ಇದನ್ನು ಮೊದಲು ಮಾಡ್ಕೋಬೇಕು, ಪ್ಲಸ್ ಮಾಡೋಂಗಿಲ್ಲ, ಇದಕ್ಕೆ ಹೋಗಿ ಪ್ಲಸ್ ಮಾಡೋಂಗಿಲ್ಲ. 17 ಇಂಟು 3 13 51, ಇದು 51 ಆಗ್ತೈತಿ. ಮೈನಸ್ 28 ಆಗ್ತೈತಿ. 28 ಮೈನಸ್ ಮಾಡಿರಿ, ಇದ್ರಾಗ 51 28 ಮೈನಸ್ ಮಾಡಿರಿ. ಹನ್ನೊಂದರಾಗ 8 ಹೋದ್ರೆ 3 ಉಳಿತು, 11ರಾಗ 8 ಹೋದ್ರೆ 3 ಉಳಿತು, 5ರಾಗ 3 ಹೋದ್ರೆ 2 ಉಳಿತು. ಈ 23 ಹೋದ ಇದ್ರಾಗ ಸೇರಿಸ್ರಿ, ಅವಾಗ ಏನಾಯ್ತು 72 ಪ್ಲಸ್ 23 95 ಆಗ್ತೈತಿ. ಆನ್ಸರ ಇದು. ನೆಕ್ಸ್ಟ್ ನೋಡೋಣ, ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡ್ರದಾಗ ಜೋಡಿಸ್ಬೇಕು. ಡಿಕ್ಷನರಿ ಆರ್ಡ್ರ್ CULT ಐತಿ, ಇಲ್ಲಿ CULT ಐತಿ, CULT ಐತಿ. ಹಾಗಾದ್ರೆ ಈ 3 ಥರ ಒಂದು ಯಾವ್ದಾರು ಫಸ್ಟ್ ಆಗಬೇಕು. ಇಲ್ಲಿ CU ಐತಿ, P ಐತಿ, ಇಲ್ಲಿ ಇವು T L ಆಗಂತಲೇ ಮುಂದೆ ಬರ್ತೈತಿ. ಅದಕ್ಕೆ TT ಅಂದರೆ ಎರಡನೇದು ಒಂದು ಫಸ್ಟ್ ಬರ್ತೈತಿ, ಎರಡನೇದು ಫಸ್ಟ್ ಬರ್ತೈತಿ, ಆನಂತರ 2 ಫಸ್ಟ್ ಬರ್ತಂದ್ರೆ ಇಲ್ಲಿ T ಐತಿ, U ಐತಿ, ಇಲ್ಲಿ TU ಐತಿ, ಇಲ್ಲಿ TI ಐತಿ, ಅಂದ್ರೆ ಮೂರನೇದು ಸೆಕೆಂಡ್ ಬರ್ತೈತಿ. ಆನಂತರ 1 ನಂಬರ್ ಇಲ್ಲಿ CUP ಐತಿ, CUM ಐತಿ, M ಫಸ್ಟ್ ಬರ್ತೈತಿ ಅಂದ್ರೆ 5 ಆಗಂತಲೇ 4 ಬರ್ತೈತಿ. ಇಷ್ಟ ಆನ್ಸರ್. ಇಲ್ಲಿ ನೋಡ್ರಿ ಇಂಥವಂತೂ ಕಣ್ಲೇನ ಜಲ್ದಿ ಬಿಡಿಸ್ಕೊಳ ಮಾಡ್ಬಿಡೋದು. ಇಲ್ಲಿ T ಐತಿ, ಇಲ್ಲಿ T ಐತಿ ಅಂದ್ರೆ ಮಿರರ್ ಇಮೇಜ್. T ಆಗಂತಲೇ N ಬರಬೇಕು, ಇದು N ಐತಿ. ಇಲ್ಲಿ I ಐತಿ, ಇಲ್ಲಿ T ಐತಿ, ಇಲ್ಲಿ T ಐತಿ, ಬಟ್ ಇಲ್ಲಿ ಸೇಮ್ ಐತಿ. ಇಲ್ಲಿ ನೋಡ್ರಿ G ಇಲ್ಲಿ ಐತಿ, E ಐತಿ, ಇಲ್ಲಿ F ಕೊಟ್ಟಾನ, ಇದು ಕ್ಯಾನ್ಸಲ್ ಆಗೈತಿ. ಇಲ್ಲಿ E ಬರ್ತೈತಿ, ಕರೆಕ್ಟ್ ಐತಿ. ಇಲ್ಲಿ M ಕೊಟ್ಟಾನ, ಇದು ದೊಡ್ಡ ಸ್ಮಾಲ್ M ಐತಿ, ದೊಡ್ಡ M ಐತಿ, ಇದು ಕ್ಯಾನ್ಸಲ್ ಆಗ್ತೈತಿ. ಆನಂತರ TN ದೊಡ್ಡ E ಕೊಟ್ಟಾನ, ಇಲ್ಲಿ ಸಣ್ಣ E ಐತಿ, ದೊಡ್ಡ E ಕೊಟ್ಟಾನ, ಇದು ಕ್ಯಾನ್ಸಲ್ ಆಗ್ತೈತಿ. ಅಂದ್ರೆ ಇದು ಆನ್ಸರ್, ಇದು ಕ್ಯಾನ್ಸಲ್ ಮೊದಲಾಗೈತಿ. ಓಕೆ, ಇಷ್ಟೇ ಆನ್ಸರ್. ಈಗ ನೋಡ್ರಿ ಇದ್ರೊಳಗ I F H O ಅಂತ ಬರ್ಕೋತೀನಿ, L C E K ಅಂತ ಬರ್ಕೋತೀನಿ. ಇದ್ರ ನಡುವಿನ ಗ್ಯಾಪ್ ನೋಡ್ರಿ, ಇದು I ಆಗಂತಲೇ I9 L12, I9 L12 ಪ್ಲಸ್ 3 ಬರ್ತದೆ, F6 C ಮೈನಸ್ 3 ಬಂತು, H8 ಮೈನಸ್ 3 ಬಂತು, E5 O15 K17 O15 ಐತಿ, ಇಲ್ಲಿ 15 11 ಅದನ್ನ ಇಲ್ಲಿ ಮೈನಸ್ 4 ಬರ್ತೈತಿ. ಇದು ಪ್ಲಸ್ 3, ಇಲ್ಲಿ -3 ಪ್ಲಸ್ -4 ಆಗ್ತದೆ. ಹಂಗೆ ಇದನ್ನು ಮಾಡ್ಬೇಕು. Qಗೆ ಪ್ಲಸ್ 3 ಮಾಡಿರಿ, Q17 T20 T ಬರ್ಬೇಕು. Tದು ಎಲ್ಲಿದಾವೆ, ಇಲ್ಲೊಂದು ಐತಿ, ಇಲ್ಲೊಂದು ಐತಿ, ಇವೆರಡು ಹಾದು. ಆನಂತರ ನಾನೀಗ ಲಾಸ್ಟದ್ದು -4 ಐತಿಲ್ಲ, ನಾನು ಲಾಸ್ಟದ ನೋಡ್ಕೋತೀನಿ ಈಗ ಪಟ್ನ, ಯಾಕಂದ್ರೆ ಜಲ್ದಿ ಗೊತ್ತಾಗ್ತೈತಿ. K ನೋಡ್ರಿ, K 11 ಐತಿ, 11ದಾಗ -4 ಮಾಡಿರಿ, ಅವಾಗ 7 ಬರ್ತೈತಿ. 7 ಅಂದರೆ G ಬರ್ತೈತಿ, ಲಾಸ್ಟಿಗೆ G ಬರ್ಬೇಕು. Gದು ಯಾವ್ದೈತಿ, ಇಲ್ಲಿ ಐತಿ. ಓಕೆ, ಇದು ಆನ್ಸರ, ಇದು ರಾಂಗ. ಓಕೆ, ಇಷ್ಟೇ ಆನ್ಸರ್ B ಆಗ್ತೈತಿ. ಇಂಥವು ನೋಡ್ರಿ, ಇಲ್ಲಿ ಇಮೇಜ್ ಹಿಂಗೆ ಸೇಮ್ ಹಿಂಗೆ ಬರ್ಬೇಕಂತದೈತಿ. ಈಗ ನೋಡ್ರಿ, ಇಲ್ಲಿ ಬಂದು ಇದಷ್ಟು ಐತಿ, ಒಳಗಿನ ಪಾರ್ಟ್ ಐತಿ, ಬಟ್ ಹೊರಗಿನ ಪಾರ್ಟ್ ಇಲ್ಲ, ನಮಗೆ ಹೋಯ್ತು. ಇಲ್ಲಂತೂ ಒಳಗಿನ ತ್ರಿಭುಜಾಕಾರ ಇಲ್ಲವೇ ಇಲ್ಲ ಎಲ್ಲೂ. ಅನಂತರ ಇಲ್ಲಿ ನೋಡ್ರಿ, ಇಲ್ಲಿ ಐತಿ ಕಾಣ್ತೈತಿ, ಇಲ್ಲಿ ಹೊರಗಿನ ಚೌಕ ಐತಿ, ಒಳಗಿನ ತ್ರಿಭುಜನ ಐತಿ, ಇದು ಕರೆಕ್ಟ್ ಆಗ್ತೈತಿ. ಇದ್ರ ಒಳಗಿನ ತ್ರಿಭುಜ ಇದಾವೆ, ಬಟ್ ಅದ್ರ ಚೌಕ ಬಾಕ್ಸ್ದಾಗ ಇಲ್ಲವು, ಅದಕ್ಕೆ ಇದು ಕ್ಯಾನ್ಸಲ್. ಅಂದ್ರೆ ಮೂರನೇ ಆನ್ಸರ್ ಕರೆಕ್ಟ್ ಆಗ್ತೈತಿ. ಇದೇನೈತಿ,
ಬ್ಲಡ್ ರಿಲೇಷನ್. ಈಗ ನೋಡಿರಿ, ಬ್ಲಡ್ ರಿಲೇಷನ್ದಾಗ ಎ ಅವರು ಜೆಗೆ ವಿವಾಹ ಆಗಿದ್ದಾರೆ ಅಂದ್ರೆ, ನಾನು ಮೊದಲೇ ಹೇಳಿದೆ ನಿಮ್ಗೆ, ನಾವು ಅಪ್ಪನಿಂದ ಮಕ್ಕಳಿಗೆ ತಳಗಿನ ಲೈನ್ ಹಿಂಗೆ ಉದ್ದ ಲೈನ್ ತೋರಿಸ್ತೀನಿ, ಮೇಲಿಂದ ಕೆಳಗೆ ಬರೋದು. ಅಡ್ ಲೈನ್ ತೋರಿಸೋದು ಹಾರ್ಜೆಂಟಲ್ ಲೈನ್ ಅಂತ. ಅದಕ್ಕೆ ಅಡ್ ಲೈನ್ ತೋರಿಸೋದು ಅಣ್ಣ ತಮ್ಮ ಅಕ್ಕ ತಂಗಿ ಬ್ರದರ್ಸ್ಗಳಿಗೆ, ಇದನ್ನು ಅಡ್ ಲೈನ್ ತೋರಿಸ್ತೀನಿ. ಆನಂತರ ಗಂಡ ಹೆಂಡ್ತಿದ್ರೆ 2 ಡಬಲ್ ಲೈನ್ ತೋರಿಸ್ತೀನಿ. ಹೆಣ್ಣು ಮಕ್ಕಳನ್ನ ರೌಂಡ್ದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕದಾಗ ತೋರಿಸ್ತೀನಿ. ಇಷ್ಟೇ. ಇಷ್ಟು ನೆನಪಿಟ್ಕೊಂಡ್ರೆ ನೀವು ಜಲ್ದಿ ಬಿಡಿಸ್ಬೋದು. ನೋಡಿರಿ, ಎ ಮತ್ತು ಜೆಡ್ಡನ್ನು ಮದುವೆ ಆಗ್ಯಾರ ಅಂತ ಬರ್ಕೋತೀನಿ. ಇಲ್ಲಿ ಎ ಮತ್ತು ಜೆಡ್ ಮದುವೆ ಆಗ್ಯಾರ. ಬಟ್ ಇದು ಗಂಡು ಐತೋ ಇದು ಹೆಣ್ಣು ಐತೋ, ಇದು ಗಂಡು ಐತಿ ಇದು ಹೆಣ್ಣು ಐತಿ, ಇದು ಗಂಡು ಐತಿ ಇದು ಹೆಣ್ಣು ಐತಿ, ಯಾಕಂದ್ರೆ ಯಾವ್ದು ಹೆಣ್ಣು ಐತಿ ಯಾವ್ದು ಗಂಡು ಐತಿ ಗೊತ್ತಿಲ್ಲ, ಬಟ್ ಮದುವೆ ಆಗ್ಯಾರ ಅವ್ರು. ಆನಂತರ ಜಡ್ಗೆ 3 ಮಕ್ಕಳಿದ್ದಾರೆ, ಎಲ್ಲ ಎಮ್ಮ ಎಣ್ಣ. ಜಡ್ಗೆ 3 ಮಕ್ಕಳು ಅದಾರ ಅಂದ್ರೆ ಇಬ್ರಿಗೂ ಮಕ್ಕಳು ಅದಾರ. ಯಾರ? ಎಲ್ಲ ಅಂದ್ರೆ ಎಮ್ಮ ಎಣ್ಣ. ಇವ್ರು ಯಾವ ಗಂಡು ಮಕ್ಕಳು ಅದಾರೋ ಯಾರು ಹೆಣ್ಮಕ್ಳು ಅದಾರೋ ಇವ್ರಿಗೂ ಗೊತ್ತಿಲ್ಲ ನನಗೆ, ಯಾವ್ದು ಹೆಣ್ಣ ಗಂಡ ಅಂತಂದು. ಈಗ ನೋಡ್ರಿ, ಜಡ್ ಅವರು ಮಕ್ಕಳ ತಂದೆಯಲ್ಲ. ಜಡ್ಡ ಮಕ್ಕಳ ತಂದೆಯಲ್ಲ ಅಂದರೆ ಇದು ಹೆಣ್ಣು ಆಗ್ತೈತಿಲ್ಲ, ಯಾಕಂದರೆ ಇದು ತಂದೆಯಲ್ಲ ಅಂದರೆ ಇದು ಹೆಣ್ಣು ಆಗ್ತೈತಿ ಅಂತ. ಇದು ಹೆಣ್ಣು ಆಗ್ತೈತಿ ಅಂದ್ರೆ ನಾನು ಏನು ಮಾಡ್ತೀನಿ, ಇದನ್ನು ರೌಂಡ್ ಹಾಕ್ತೀನಿ, ಇದು ಗಂಡು ಆಗ್ತೈತಿ, ಇದನ್ನು ಚೌಕ್ ಬಾಕ್ಸ್ ಹಾಕ್ತೀನಿ. ಈಗ ಪಿ ಯು ಎ ಅವರ ತಾಯಿ ಅಂತ. ಪಿ ಯು ಎ ಅವರ ತಾಯಿ ಅಂದ್ರೆ ಮೇಲಿಂದ ಕೆಳಗೆ ಬರಬೇಕು, ಇಲ್ಲಿ ಪಿ ಬರ್ತೈತಿ. ತಾಯಿ ಅಂದ್ರೆ ನಾನು ರೌಂಡ್ ಬಾಕ್ಸ್ ಹಾಕ್ತೀನಿ, ಹೆಣ್ಣು ಮಕ್ಕಳೈತಿ. ಆನಂತರ ಪಿ ಅವರ ಎ ಅವರ ತಾಯಿ ಆಯಿತು. ಎಲ್ ಅವರು ಡಿ ಅವರ ಪತ್ನಿ. ಎಲ್ಲ ಡಿ ಅವರ ಪತ್ನಿ, ಇದು ಹೆಣ್ಣಾತಾಯ್ತು, ಇದು ಹೆಣ್ಣಾತು. ಇದ್ರ ಪತ್ನಿ ಅಂದ್ರೆ ಇದು ಹ್ಯಾಂತೆ, ಇದ್ರದ್ದು ಡಿ ಅನ್ನೋದು ಗಂಡ ಆಗ್ತೈತಿ. ಓಕೆ. ಎಮ್ ಅವರು ಎಚ್ ಮತ್ತು ಜೆ ಅವರ 2 ಹೆಣ್ಣು ಮಕ್ಕಳು. ಎಮ್ ಅವರ ಎಚ್ ಮತ್ತು ಜೆ 2 ಹೆಣ್ಣು ಮಕ್ಕಳನ್ನು ಹೊಂದಿದ್ದಾರೆ. ಎಮ್ ಏನು ಮಾಡ್ತಿ, ಎಮ್ಗೆ 2 ಹೆಚ್ ಮತ್ತು ಜೆ 2 ಹೆಣ್ಮಕ್ಳು ಅದಾವಂತ. ಎಮ್ಗೆ ತಳಗೆ ತಗೋತೀನಿ, 2 ಹೆಣ್ಮಕ್ಳು ಅದಾರ, ಹೆಚ್ ಇದು ರೌಂಡ, ಜೆ 2 ಮಂದಿ ಅಕ್ಕ ತಂಗಿದಾರು, 2 ಹೆಣ್ಮಕ್ಳು ಅದಾವೆ, ಅದಕ್ಕಾಗಿ ನಾನು ರೌಂಡ್ ಹಾಕೋತೀನಿ. ಆನಂತರ ಹೆಣ್ಣು ಮಕ್ಕಳನ್ನು ಹೊಂದಿದ್ದಾರೆ ಆಯಿತು. ಜಡ್ ಅವರ ಪಿಗೆ ಹೇಗೆ ಸಂಬಂಧ? ಜಡ್ಡ ಪಿಗೆ ಹೇಗೆ ಸಂಬಂಧ? ಪಿಗೆ ಏನಾಗ್ತಾಳು ಅಂತ, ಜಡ್ಡ ಪಿಗೆ ಏನಾಗ್ತಾರೋ ಅಂತ ಕೇಳ್ತಾರೆ. ಏನಾಗ್ತಾರೆ? ಸೊಸೆ ಆಗ್ತಾಳಿಲ್ಲ. ಮುಗೀತು, ಇಲ್ಲೇ ಐತೆ ಆನ್ಸರ್, ಡಾಟ್ ಇರಲ್ಲ. ಆಯಿತು, 20 ಕ್ವೆಶನ್ಸ್ ಮುಗಿದಾವೆ ಇವತ್ತು. ಎಲ್ಲರಿಗೂ ಅರ್ಥ ಆಗೈತೆ ಅಂತ ನಾನು ತಿಳ್ಕೊತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ರಿ. ನಿಮಗೆ ಎಲ್ಲ ತಿಳಿದಿತ್ತಂದ್ರೆ ಎಲ್ಲಿ ತಪ್ಪಾದ್ರೂ ಭೀ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಎಷ್ಟು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಇನ್ನೂ ಚಲೋ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ, ನೀವು ಕ್ವೆಶನ್ ಪೇಪರನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿರಿ. ಥ್ಯಾಂಕ್ ಯು.